ಗೋಪಿ ರೆಡಿ? ಹಾ ರೆಡಿ. ಸ್ಟಡಿ. ಕಮಾನ್ ಗೋಪಿ ಕಮಾನ್. ಹೊಡಿ ಗೋಪಿ, ಜೋರ ಹೊಡು. ತಗೋ ಗೋಪಿ, ಬೆವರು ಒರ್ಸ್ಕೋ. ಕಂಗ್ರ್ಯಾಚುಲೇಷನ್ ಅಮ್ಮ, ನಿನ್ನ ಹಳೆ ರೆಕಾರ್ಡ್ ನೀನೇ ಬ್ರೇಕ್ ಮಾಡಿದ್ಯಾ. ಎಲ್ಲೋಡು. ಇಸ್ ಇಟ್? ಈ ಬಾರಿ ಸ್ಟೇಟ್ ಅಥ್ಲೆಟಿಕ್ ರನ್ನಿಂಗ್ ಕಾಂಪಿಟೇಷನ್ ಅಲ್ಲಿ ಗೋಲ್ಡ್ ಮೆಡಲ್ ಗ್ಯಾರಂಟಿ ನಿನ್ಗೇನೆ. ಎಲ್ಲಾ ಬಾಟ್ಲು ಖಾಲಿ, ಜೇಬು ಖಾಲಿ, ನನ್ನ ಭಾಗಕ್ಕೆ ಇಡೀ ಜಗತ್ತೇ ಖಾಲಿ. ತೇರಿಗೆ ಬೆಳಿಗ್ಗೆನೆ ಗಂಟ್ಲು ಒದ್ದೆ ಮಾಡ್ಕೊಡೋಣ ಅಂದ್ರೆ ಒಂದ್ ತೊಟ್ಟು ಗುಂಡು ಇಲ್ವಲ್ಲಪ್ಪ. ಅಕ್ಕಪಕ್ಕದವ್ರನ್ನ ಈ ಮನೆ ಮೇಲೆ ದುಡ್ಡು ಕೊಡ್ರಯ್ಯ ಅಂದ್ರೆ ಈ ನನ್ನ ಮಗನ್ಗೆ ಹೆದರ್ಕೊಂಡು ಆ ನನ್ನ ಮಕ್ಳು ಯಾರು ದುಡ್ಡೇ ಕೊಡಲ್ಲ ಅಂತಾರೆ. ಅಪ್ಪ ಏನಪ್ಪ ತಗೋ. ಆಹಾ ಗೋಪಿ, ನೀನು ಮಾಡಿರೋ ಕಾಪಿ ಬೊಂಬಾಟು ಕಣ. ಅಪ್ಪ ಅದು ಕಾಫಿ ಅಲ್ಲ, ಟೀ. ಟೀನಾ? ಅಯ್ಯೋ, ಇದ್ರ ಮನೆ ಕಾಯುವಾಗ ಹೋಗ. ಯಾಕೋ ಈಚೀಚೆಗೆ ನಾಲಿಗೆ ರುಚಿನೇ ಗೊತ್ತಾಗಲ್ಲ ಕಣೋ. ಬಟ್ಟಿ ಸಾರಾಯಿಂದ ಬ್ರ್ಯಾಂಡಿ ವಿಸ್ಕಿವರೆಗೂ ಕಣ್ಪೂರ್ತಿ ಕುಡಿಯೋರ್ಗೆ ಈ ಟೇಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅಪ್ಪ ನನಗೆ ಕಾಲೇಜ್ ಟೈಮ್ ಆಯ್ತು, ಬರ್ತೀನಿ. ಅಬ್ಬಾ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಗೋಪಿ, ಬೆಳಗ್ಗೆ ನಿಮ್ಮನೆ ಹತ್ರ ಇಬ್ರು ಬಂದ್ಬಿಡ್ತೀವಪ್ಪ ನಾವು. ಬೆಳಿಗ್ಗೆನಾ? ಹಾ. ಓಕೆ, ಸಿ ಯು, ಬಾಯ್. ಬಾಯ್. ಅಲ್ಲೋಡಿ ಗೋಪಿ. ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್. ದಿನಾ ಕಾಲೇಜ್ ಬಿಟ್ಮೇಲೆ ಕೈ ಸಿಗದೆ ಮಾಯ ಆಗ್ಬಿಡ್ತಿದ್ದೆ. ಇವತ್ ಮಾತ್ರ ನಿನ್ ಬಿಡಲ್ಲ. ಆಯ್ತಮ್ಮ ಆಯ್ತು, ನಿಮ್ ಕೈಗೆ ಸಿಕ್ಕಿದೀನಿ, ಅದೇನ್ ಮಾಡ್ತಿರೋ ಮಾಡಿ. ಇವತ್ ನಮ್ ಪಾರ್ಟಿ ಇದೆ, ನೀನ್ ಬರ್ಲೇಬೇಕು. ಏನ್ ಪಾರ್ಟಿ ನಮ್ಮ ಅದು? ಬಂದ್ರೆ ನಿನಗೆ ಗೊತ್ತಾಗುತ್ತೆ. ಈಗ ಇವ್ರ ಕೈನಿಂದ ಹ್ಯಾಕ್ ತಪ್ಪಿಸ್ಕೊಳ್ಳೋದು? ಹಾ ನೋಡಿಮ್ಮ, ಈಗ ನಾನು ಕ್ವಿಜ್ ಹೇಳ್ತೀನಿ, ನೀವು ಅದನ್ನ ಸಾಲ್ವ್ ಮಾಡಿದ್ರೆ ನಾನು ಖಂಡಿತ ಬರ್ತೀನಿ. ಓಕೆನಾ? ಹಾ, ಈಗ ನೀವೆಲ್ಲ ಸೇರಿ ಒಟ್ಟು 10 ಜನ ಇದ್ದೀರಾ. ಒಂದೊಂದು ಸಾಲಿನಲ್ಲೂ 4 ಜನ ಇರೋ ಹಾಗೆ ನೀವು 10 ಜನನು ನಿಂತ್ಕೋಬೇಕು. ಹೇಗೆ ನಿಲ್ತೀರಾ? ನಾವಿರೋದ್ 10 ಜನ, ಒಂದು ಸಾಲಿಗೆ 4 ಜನ. ಹೇಗ್ ನಿಲ್ಲಕ್ಕಾಗತ್ತೆ? ನೀನ್ ನಮ್ಮನ್ ಫೂಲ್ ಮಾಡ್ತಿದ್ಯಾ. ಇದೆಲ್ಲ ಆಗದೆ ಇರೋ ಕೆಲಸ. ಹೌದು ಹೌದು. ಹೋಲ್ಡ್ ಆನ್. ನೀವ್ ಆಗೋಲ್ಲ ಅಂತೀರಲ್ಲ, ಆಗೋ ಹಾಗೆ ನಾನು ಮಾಡಿ ತೋರಿಸಿದ್ರೆ ಏನ್ ಕೊಡ್ತೀರಾ? ಏನ್ ಕೊಡ್ಬೇಕು? ನಿಮ್ಮಿಂದ ನನ್ನ ಡ್ಯೂಟಿಗೆ ಲೇಟ್ ಆಗ್ತಿದೆ, ಸೊ ನೀವು ಯಾರಾದ್ರೂ ನನಗೆ ಕಾರ್ನಲ್ಲಿ ಡ್ರಾಪ್ ಕೊಡಬೇಕು. ಓಕೆ? ಜಸ್ಟ್ ಅ ಮಿನಿಟ್. ಇದೇನೆ ಏನೋ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣ್ ರೇಖೆ ಹಾಕ್ತಾ ಇದ್ದಾನೆ. ಹಾ ನೋಡಿ, ಈಗ 10 ಸರ್ಕಲ್ ಇದೆ. ಎಲ್ರೂ ಹೋಗಿ ಒಂದೊಂದು ಸರ್ಕಲ್ ನಲ್ಲಿ ಒಬ್ಬೊಬ್ರು ನಿಂತ್ಕೊಳ್ಳಿ. ಕಮಾನ್, ನೀನ್ ಅಲ್ಲಿ ನಿಂತ್ಕೋ, ಅಲ್ಲಿ ಇಲ್ಲಿ ನಿಂತ್ಕೋ, ನೀನ್ ಅಲ್ಲಿ ನಿಂತ್ಕೋ. ಈಗ ನೋಡಿದ್ರಾ, ಯಾವ ಕಡೆಯಿಂದ ನೋಡಿದ್ರು ಸಾಲಾಗಿ 4 ಜನ ಇದ್ದೀರಾ. ನೋಡ್ಕೊಳ್ಳಿ. ಯು ಆರ್ ವೆರಿ ಕ್ಲೆವರ್ ಗೋಪಿ. ಬಾ, ನನ್ನ ಕಾರಲ್ಲೇ ಡ್ರಾಪ್ ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್. ಅಷ್ಟೇನಾ? ಇನ್ನೇನಾದ್ರೂ ಬೇಕಾ? ಅಷ್ಟು ಸಾಕು. ಫೈನ್. ಬನ್ನಿ ಸರ್, ಬನ್ನಿಮ್ಮ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ತಗೊಳ್ಳಿ ಸರ್, ಏನ್ ಬೇಕು ಆರ್ಡರ್ ಮಾಡಿ. ಇದರಲ್ಲಿ ಯಾವ ಡಿಶಸ್ ಚೆನ್ನಾಗಿರುತ್ತೆ? ನಮ್ಮ ಹೋಟೆಲ್ನಲ್ಲಿ ಎಲ್ಲ ಐಟಮ್ಸ್ ರುಚಿಯಾಗೇ ಇರುತ್ತೆ. ಹಾಗಾದ್ರೆ ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಡಿ. ನೋಡಿ ಮೇಡಮ್, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ ಕನ್ನಡದಲ್ಲಿ ಒಂದು ಸುಂದರವಾದ ಗಾದೆನೇ ಇದೆ. ಈಗ ನೋಡಿ, ಈ ಸೀರೆ ನಿಮ್ಗೆ ತುಂಬಾ ಚೆನ್ನಾಗಿ ಒಪ್ತಿದೆ. ಸೀರೆಗೂ ಬ್ಲೌಸ್ಗೂ ಮ್ಯಾಚಿಂಗ್, ಫ್ಯಾಂಟಾಸ್ಟಿಕ್. ಹೀಗೆ ಉಡುಪು ನೋಡೋರ್ಗೆ ಮೆಚ್ಚುಗೆ ಆಗಿರ್ಬೇಕು. ಊಟ ಹಾಗಲ್ಲ, ತಿನ್ನೋರ್ ಚಾಯ್ಸ್. ನಿಮ್ಮ ಮಾತೆ ಇಷ್ಟು ಸ್ವೀಟ್ ಆಗಿದೆಯಲ್ಲ,
ಡಿಶಸ್ ಇನ್ನು ಎಷ್ಟು ಟೇಸ್ಟಿ ಆಗಿರ್ಬೋದು. ಥ್ಯಾಂಕ್ ಯು ಸರ್. ಮ್ಯಾನೇಜರ್, ಆ ಹುಡುಗನ ಹೆಸರೇನು? ಗೋಪಿ ಅಂತ, ಒಳ್ಳೆ ಸಿನ್ಸಿಯರ್ ಬಾಯ್. ವೆರಿ ಗುಡ್. ಈ ತಿಂಗಳಿಂದ ಅವನಿಗೆ 200 ರೂಪಾಯಿ ಸಂಬಳ ಜಾಸ್ತಿ ಮಾಡಿ. ಓಕೆ ಸರ್. ಬಾಯ್ ಬಾಯ್ ಕಮ್ ಬಾಯ್. ಏನ್ ಬೇಕಾಗಿತ್ತು ಸರ್? ಏನ? ತಾಜ್ ಮಹಲ್ ಕೊಡು. ತಾಜ್ ಮಹಲ್. ತಾಜ್ ಮಹಲ್ ಅಂತ ಬ್ರಾಂಡ್ ಯಾವ್ದು ಇಲ್ವಲ್ಲ ಸರ್? ಏಯ್, ಯಾಕೋ ಇಲ್ಲ ಫೂಲ್. ಶಾಜಿನನ್ ಕಟ್ಟಿಸ್ಲಿಲ್ಲ ತಾಜ್ ಮಹಲ್. ಅದ್ರ ರೇಟ್ ಎಷ್ಟಾಯ್ತದು? ನಾನು ಕೊಡ್ತೀನಿ. ಇವತ್ತು ಬೇಕೇ ಬೇಕು. ಮೊದಲು ಈ ಚಾರ್ಮಿನಾರ್ ಮುಗಿಸಿ ಆಮೇಲೆ ತಾಜ್ ಮಹಲ್ ತರ್ತೀನಿ. ಹಂಗ ಮಾಡು. ಏನ್ ಭದ್ರಣ್ಣ ಇವತ್ ನಿಂಗ್ ರಂಗ್ ಏರ್ಬಿಟ್ಟೈತೆ. ರಂಗು ಇವತ್ತೇ ಬಾರ್ಗೆ ನಾನೇ ಕಿಂಗ್. ಯಾಕೆ ಗೊತ್ತಾ? ಯಾಕೆ? ನನ್ನ ಮಗನ ಸಂಬಳ ಎಲ್ಲ ನನ್ನ ಜೇಬ ಕುಣಿತಾ ಇದೆ. ಇವತ್ತು ರಾತ್ರಿ ಎಲ್ಲ ಜಾಲಿ. ಈ ಇಡೀ ಬಾರೇ ಖಾಲಿ. ಒಡೆ ಗೋಲೆ. ನಿನ್ ಗ್ಲಾಸ್ ಮಾಡಿ ಖಾಲಿ. ಡ್ಯಾಡಿ, ಓ ಗೋಪಿ, 100 ವರ್ಷ ಬಿ ಹ್ಯಾಪಿ. ನೋಡ್ದೇನು, ಇವನೇ ನನ್ನ ಸಣ್ಣ ಡಬಲ್ ಬಾರ್ಲ್ ಗನ್ನು. ಏನ್ ಡ್ಯಾಡಿ ಇದು? ಬಾರಲ್ಲಿ ಇದ್ಬಿಟ್ರೆ ಮನೆಗ್ ಜ್ಞಾಪಕನೇ ಬರಲ್ವಾ? ಹೊತ್ತಾಯ್ತು, ಬಾ ಮನೆಗ್ ಹೋಗೋಣ. ಮನೆನ? ಲೇ, ಇದೇ ಕಣ ನನ್ನ ತವ್ರ ಮನೆ. ನಾನು ಹುಟ್ಟಿದ್ದೇ ಇಲ್ಲೇ. ಸರಿ ಸರಿ, ಹೇಳಪ್ಪ ಮನೆಗ್ ಹೋಗೋಣ. ಇರಪ್ಪ, ತಾಜ್ ಮಹಲ್ ಕೇಳಿದ್ದೀನಿ, ಅದನ್ನ ಕುಡಿದ್ಬಿಟ್ಟು ಬಂದ್ಬಿಡ್ತೀನಿ. ಕುಡ್ದಿರೋದ್ ಸಾಕು, ಈಗ್ಲೇ ಟೈಟ್ ಆಗಿದ್ಯಾ. ಬಾಪ ಮನೆಗ್ ಹೋಗೋಣ. ಇರಪ್ಪ. ಅಯ್ಯೋ, ಅಯ್ಯೋ, ಮೈ ಕಮಿನ್ ಸರ್? ಎಸ್ ಕಮ್ ಇನ್. ಏನ್ ಗೋಪಿ, ಸ್ಪೋರ್ಟ್ಸ್ಗೆ ಟೀಮ್ ಸೆಲೆಕ್ಟ್ ಮಾಡಿದ್ದಾಯ್ತಾ? ಮಾಡಾಯ್ತು ಸರ್, ತಗೊಳ್ಳಿ. ಓಕೆ ಗೋಪಿ, ಈ ಸಾರಿ ಹುಡುಗಿರ್ ಟೀಮ್ನು ನೀನೇ ಸೆಲೆಕ್ಟ್ ಮಾಡ್ಬಿಡಪ್ಪ. ಯಾಕೆ ಸರ್? ಆ ಲೇಡೀಸ್ ಕೋಚ್ ಉಷಾನೇ ಇದಾರಲ್ಲ. ಆಕೆ 1 ತಿಂಗಳು ಲೀವ್ ನಲ್ಲಿ ಇದ್ದಾರೆ. ಅಲ್ಲಿವರೆಗೂ ನಾವು ಕಾಯಕ್ಕಾಗೋದಿಲ್ಲ. ಸೊ ನೀನೇ ಸೆಲೆಕ್ಟ್ ಮಾಡ್ಬಿಡು. ಆಯ್ತು ಸರ್. ಗೋಪಿ ಗೋಪಿ ಗೋಪಿ, ತಗೋ. ಏನಿದು? ನೀನೇ ನೋಡು, ಗೊತ್ತಾಗತ್ತೆ. ಡಿಯರ್ ಗೋಪಿ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನನ್ನನ್ನು ಭೇಟಿ ಮಾಡಿ, ಮರಿಬೇಡಿ. ಯಾರು ಕೊಟ್ಟಿದ್ದ? ಇದನ್ ಕೊಟ್ಟವರು. ಹಾಯ್, ಯಾರನ್ನ? ನಿಮ್ಮನೆ. ಹ್ಮ್. ಚೀಟಿ ನೋಡಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಹೋ, ನೀನ್ ಎಲ್ಲಾರನ್ನ ಚೀಟಿ ಕಳಿಸಿ ಭೇಟಿ ಮಾಡ್ತೀಯಾ? ಅದೇ ನನ್ನ ಸ್ಪೆಷಾಲಿಟಿ. ಐ ಸಿ. ಈ ಸಾರಿ ಲೇಡೀಸ್ ಟೀಮ್ ನ ಸೆಲೆಕ್ಟ್ ಮಾಡೋರು ನೀವೇ ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಸಿದ್ದು. ಟೀಮ್ ನಲ್ಲಿ ನಾನು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ತಲೆ ಚಚ್ಕೋಬೇಕು. ಅಲ್ರಿ, ಸೆಲೆಕ್ಟ್ ಮಾಡೋದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅಲ್ಲ, ಪ್ಲೇ ಗ್ರೌಂಡ್ ನಲ್ಲಿ. ಪ್ಲೇ ಗ್ರೌಂಡ್ ನಲ್ಲಿ ಏನ್ ಮಾಡ್ಬೇಕು? ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ಒಳ್ಳೆ ಫಾರ್ಮ್ ನಲ್ಲಿ ಇರ್ಬೇಕು. ಗೊತ್ತಾಯ್ತಾ? ಬರ್ತೀನಿ. ರೀ 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 ರೀ, ನೋಡಿ, ನಾನ್ ಯಾವ ಪ್ರಾಕ್ಟೀಸು ಮಾಡಲ್ಲ. ಯಾಕೆ? ಹೋದ್ ಸಾರಿ ಬಾಸ್ಕೆಟ್ ಬಾಲ್ಗೆ ಸೆಲೆಕ್ಟ್ ಮಾಡೋರ್ಗೆ ಟಿವಿ ಪ್ರೆಸೆಂಟ್ ಮಾಡಿದೆ, ಥ್ರೋ ಬಾಲ್ಗೆ ಫ್ರಿಡ್ಜ್, ವಾಲಿಬಾಲ್ಗೆ ವಾಚ್. ಹೀಗೆ ಪ್ರತಿ ವರ್ಷನೂ ಎಲ್ಲಾ ಬ್ಯಾಚ್ ನಲ್ಲೂ ನಾನ್ ಸೆಲೆಕ್ಟ್ ಆಗ್ತಾನೆ ಇದೀನಲ್ಲ. ಆದ್ರೆ ನೀನ್ ಈ ಟೆಕ್ನಿಕ್ ಎಲ್ಲ ನನ್ನ ಹತ್ರ ನಡೆಯಲ್ವಲ್ಲ? ಯಾಕೆ ನಡೆಯಲ್ಲ? ಅದೇ ನನ್ ಸ್ಪೆಷಾಲಿಟಿ. ಐ ಸಿ. ಪ್ರೆಸೆಂಟೇಶನ್ ಬೇಡ ಅಂದ್ರೆ ಕ್ಯಾಶ್ ಕೊಡ್ತೀನಿ. ಎಷ್ಟು ಕೊಡ್ಬೇಕು? 1000, 2000, 3, 5, 10. ಹೋಲ್ಡ್ ಆನ್. ಇದೇನ್ ಒಳ್ಳೆ BTS ಬಸ್ ತರ ಸ್ಟಾಪ್ ಮಾಡದೆ ಓಡ್ತಾನೆ ಇದೆಯಲ್ಲ. ಹೌದು, ನಿಮ್ಮಪ್ಪ ಏನ್ ಲಕ್ಷಾಧಿಪತಿನಾ? ಅಲ್ಲ, ಕೋಟ್ಯಾಧಿಪತಿ. ಸೊ 10,000 ಕೊಡ್ತೀನಿ. ಓಕೆ, ತಗೊಳ್ಳಿ. ನೋಡ್ತಾ ಇರು,
ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ದೇನೆ ನಾನ್ ಸೆಲೆಕ್ಟ್ ಆಗೇ ಆಗ್ತೀನಿ. ಇಂಪಾಸಿಬಲ್. ಗೋಪಿ ಬಹಳ ಸ್ಟ್ರಿಕ್ಟ್. ಲೇ, ಸ್ಟ್ರಿಕ್ಟ್ ಹುಡುಗ ಸಾಫ್ಟ್ ಆಗೋ ಹಾಗೆ ನಾನಾಗ್ಲೇ ಮಂತ್ರ ಹಾಕಿದ್ದೀನಿ ಕಣೆ. ಹಾ ನೋಡಿ, ಟೀಮ್ಗೆ ಸೆಲೆಕ್ಟ್ ಆದವರ ಹೆಸರುಗಳನ್ನ ಓದ್ತೀನಿ. ಒಟ್ಟು 6 ಜನ ಸೆಲೆಕ್ಟ್ ಆಗಿದ್ದಾರೆ. ಹೆಸರನ್ನ ಕೆಳಗಿನಿಂದ ಮೇಲಕ್ಕೆ ಓದ್ತೀನಿ. ಕೊನೆಯಲ್ಲಿ ಹೇಳೋ ಹೆಸರೇ ನಂಬರ್ 1. ಅವರೇ ಈ ಟೀಮ್ ಕ್ಯಾಪ್ಟನ್. ಓಕೆ? ನಂಬರ್ 6 ಮಿಸ್ ಕಮಲಾ. ನಂಬರ್ 5 ಜಾನಕಿ. ನಂಬರ್ 4 ಕಾತ್ಯಾಯಿನಿ. ನಂಬರ್ 3 ಗೀತಾ. ನಂಬರ್ 2 ಶಾಂತಿ. ಈಗ ನಂಬರ್ 1 ಅಥ್ಲೆಟಿಕ್ ಟೀಮ್ ಕ್ಯಾಪ್ಟನ್ ಯಾರು ಅಂದ್ರೆ ಮಿಸ್ ದೀಪಾ. ಮಿಸ್ ದೀಪಾ. ನೋನೋ, ಮಿಸ್ ಜ್ಯೋತಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನಿಮಗೆಲ್ಲ ಇನ್ನೊಂದು ಹ್ಯಾಪಿ ನ್ಯೂಸ್. ಮಿಸ್ ದೀಪಾಗೆ ಚಾನ್ಸ್ ಮಿಸ್ ಆದ್ರೂ ಉದಾರವಾದ ಮನಸ್ಸಿನಿಂದ ನಮ್ಮ ಕಾಲೇಜ್ಗೆ 10,000 ರೂಪಾಯಿ ರೋಲಿಂಗ್ ಕಪ್ ಪ್ರೆಸೆಂಟ್ ಮಾಡಿದ್ದಾರೆ. ಆ ಹಣನ ಈಗಾಗಲೇ ನನಗೆ ಕೊಟ್ಟಿದ್ದಾರೆ. ಮೈ ಫ್ರೆಂಡ್ಸ್, ಗಿವ್ ಹರ್ ಅ ಬಿಗ್ ಹ್ಯಾಂಡ್. ನನಗೆ ಕೈ ಕೊಟ್ಟು ಚಪ್ಪಾಳೆ ತಟ್ಟಿಸ್ತೀಯಾ? ನನಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ನಿನಗೆ ಗೊತ್ತಾ? ವಾ, ಗೊತ್ತು. ಈಗ 10,000 ರೂಪಾಯಿ ಕೊಟ್ಟಿದ್ಯಾ, ಕೋಪ ಬಂದ್ರೆ 20,000ನೇ ಕೊಟ್ಬಿಡ್ತೀಯಾ ಅಲ್ವಾ ಮಿಸ್ ದೀಪಾ? ಐ ಡೋಂಟ್ ಕೇರ್ ಫಾರ್ ಯರ್ ಕೋಪ. ಬಾಯ್. ಹತ್ತೇರಿ ಎಲ್ಲಾ ಜೇಬು ಖಾಲಿ. ಯಾವ ಬಾಟ್ಲಲ್ಲಿ ಒಂದು ತೊಟ್ಟು ಇಲ್ಲ. ಕುಡಿಯೋಕೇನಪ್ಪ ಮಾಡೋದು? ನೋಟಿನ ಕಂತೆ. ಅಯ್ಯೋಯ್ಯೋ, ಎಲ್ಲ 100 ರೂಪಾಯಿ. ಇದೇನ್ ಕನ್ಸ? ಇವತ್ತು ಯಾರ ಮುಖ ನೋಡ್ದೆ ನಾನು? ಇನ್ಯಾರ ಮುಖ? ನಮ್ ಗೋಪಿ ಮುಖ. ಅದಕ್ಕೆ ಇಲ್ಲಕ್ಕು. ಅಯ್ಯೋ, ದೇವ್ರು ಕೊಡೋವಾಗ ಎಲ್ಲೆಲ್ಲಿಂದಲೋ ಕೊಡ್ತಾನೆ ಅಂತ ಕೇಳಿದ್ದೆ. ಇವತ್ತು ಡಬ್ಬದಿಂದಲೂ ಕೊಟ್ನಲ್ಲಪ್ಪ. ಈಗ್ಲೇ ಹೋಗಿ ಹತ್ತೀನಿ ಜೂಜಿನ ಕಟ್ಟೆ, ಗೆದ್ಕೊಂಬರ್ತೀನಿ ಲಕ್ಷಗಟ್ಲೆ ನೋಟಿನ ಕಟ್ಟೆ. ಆಮೇಲೆ ಭದ್ರಣ್ಣ, ನಿನ್ ಹೊಟ್ಟೆ ಯಾವಾಗ್ಲೂ ಎಂಡ ತುಂಬದ ಕನ್ನಂಬಾಡಿ ಕಟ್ಟೆ. ಈ ನೀಲಿ ಪ್ಯಾಂಟ್ ಗೆದ್ರೆ ಹೆಸರು, ಕೆಂಪ್ ಪ್ಯಾಂಟ್ ನವ್ನ್ ಗೆದ್ರೆ ಎಷ್ಟು? ನೀಲಿ ಪ್ಯಾಂಟ್ ನವ್ನ್ ಗೆದ್ರೆ 100ಕ್ಕೆ 100, ಹಾ. ಕೆಂಪ್ ಪ್ಯಾಂಟ್ ನವ್ನ್ ಗೆದ್ರೆ 100ಕ್ಕೆ 1000. 100ಕ್ಕೆ 1000, 1000ಕ್ಕೆ 10,000, 10,000ಕ್ಕೆ 1 ಲಕ್ಷ. ಹಾ. ಪ್ಲಾಸ್ಟಿಕ್ ಡಬ್ಬ ನಿನ್ನಿಂದ ನನಗೆ ಇವತ್ತು ಹಬ್ಬ. ತಗೊಳ, ಅದೆಷ್ಟಿದ ಮಡ್ಕೊಂಡು ಕದಯ. ಕೆಂಪ್ ಪ್ಯಾಂಟ್ ನವ್ನೇ ಗೆಲ್ಲೋದು, ಕೆಂಪ್ ಪ್ಯಾಂಟ್ ನವ್ನೇ ಗೆಲ್ಲೋದು. ಮಡ್ಕ ಮಗನೆ. ಹಾಕ 1 ಲಕ್ಷ ರೂಪಾಯಿ ನಂದೇ ಮಗನೆ. ಕಟ್ಕೋ. ರೆಡ್ ಪ್ಯಾಂಟ್ ಒಡದ್ ಮಲಗಿಸವನ್ನ 1 ಲಕ್ಷ ರೂಪಾಯಿ ಕಾಯ್ತಾ ಇದೆ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ಲೋ ರವಿ, ಮೂರ್ತಿ ಬಂದ್ರೋ ಬೇಗ. ಯಾಕೋ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಲೋ, ಆ ದೀಪ ಕೊಟ್ಟಿದ್ದ 10,000 ರೂಪಾಯಿ ಕಾಣ್ತಿಲ್ಲ ಕಣ್ರೋ. ಬೇರೆ ಎಲ್ಲಾರು ಇಟ್ಟಿರ್ಬೇಕು ನೋಡೋ. ಇಲ್ಲ ಕಣೋ, ಇಲ್ಲೇ ಇಟ್ಟಿದ್ದೆ. ಏನೋ ಮಾಡೋದು ಇವಾಗ? ಅಯ್ಯಪ್ಪ, ಇವನೇ ನೀನ್ ಓದಕ್ಕಿಂತವನೇ. ಅಯ್ಯೋ ಶಿವನೇ, ಇವನೇ ಬೀಳ್ತಿರೋ ನನಗೆ ಬಿದ್ದಂಗಿದೆಯಲ್ಲಪ್ಪ. ಅಯ್ಯೋ ಅಯ್ಯೋ, ಅಯ್ಯೋ ಹೋಯ್ತಲ್ಲಪ್ಪ, 10,000 ರೂಪಾಯಿ ಹೋಯ್ತಲ್ಲಪ್ಪ. 1 ಲಕ್ಷ ಬರ್ತದೆ ಅಂದ್ಕೊಂಡ್ರೆ ಭಿಕ್ಷೆ ಎತ್ತೋ ಗತಿ ಬಂದ್ಬಿಡ್ತಲ್ಲಪ್ಪ. ಭಿಕ್ಷೆ ಎತ್ತಿದ್ರು 10,000 ರೂಪಾಯಿ ಯಾರಪ್ಪ ಕೊಡ್ತಾರೆ? ಇಷ್ಟು ದಿನ ಕುಡ್ದು ನೀನ್ ಹಾಳಾಗಿದ್ದಲ್ದೆ ಈಗ ಜೂಜಾಡಿ ನನ್ನೂ ಹಾಳು ಮಾಡ್ಬಿಟ್ಟೆ. ಲೋ ಕಂದ, ನೀನು ಹಾಳು ಮಾಡೋದಕ್ಕೇನೋ ನಾನು ಅಲ್ಲಿಗೆ ಹೋಗಿದ್ದು. ಆ ಹಲ್ಕ ನನ್ನ ಮಗ ಒಳ್ಳೆ ಭೀಮ್ಸೇನ್ ನಂಗಿದ್ದ ಕಣೋ.
ದರಿದ್ರದವನು ಅವನ ಮನೆ ಹಾಳಾಗೋಗ ಆ ತರ್ಕಲಾಂಟಿ ಕೈಯಲ್ಲಿ ಹಿಂಗೋದೆ ತಿನ್ ಸೋತೋದ. ಅವ್ನು ನನ್ನ ಕೈಗೆ ಸಿಗ್ಲಿ, ಅವನು ಒತ್ತು ಸಾಯ್ಸಾಕ್ಬಿಡ್ತೀನಿ. ಸಾಕು ಸುಮ್ಮನೆರಪ್ಪ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನಾಳೆ ಕಾಲೇಜ್ನಲ್ಲಿ ಎಲ್ಲರ ಎದುರಿಗೂ ನನ್ನ ತೂಚಿ ಅಂತ ಹೋಗಿತ್ತಾರಲ್ಲ, ಅವ್ರಿಗೆ ನಾನು ಏನ್ ಜವಾಬ್ ಹೇಳಿ? ಛೇ, ಈಗ ನಾನು ಏನ್ ಮಾಡ್ಲಿ? ಗೋಪಿ ಗೋಪಿ, ತಪ್ಪಾಯ್ತು ಕಣ, ಬುದ್ಧಿ ಇಲ್ದೆ ಮಣ್ ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ಟೆ. ನಾನ್ ಪಾಪಿ ಕಣೋ, ಚಂಡಾಲ. ಇನ್ ಸಾಯೋವರೆಗೂ ಇಂಥ ಕೆಲಸ ಮಾಡಲ್ಲಪ್ಪ. ಲೋ, ಕ್ಷಮಿಸ್ಬಿಡು. ಅಪ್ಪ ಅಪ್ಪ ಅಪ್ಪ, ಏನಾಯ್ತಪ್ಪ? ಯಾಕಪ್ಪ? ಅಪ್ಪ ಅಪ್ಪ, ಅಪ್ಪ. ಏನು ಅಪಾಯ ಹೇಳತ್ತೀನಿ ಡಾಕ್ಟರ್? ಕುಡಿತ ಜಾಸ್ತಿ ಆಗಿ ಲಿವರು ತುಂಬಾ ಡ್ಯಾಮೇಜ್ ಆಗಿದೆ. ಇನ್ಮೇಲೆ ಇವ್ರು ಕುಡಿಯೋದು ಬಿಡದೇ ಇದ್ರೆ ಖಂಡಿತ ಬದುಕೋದಿಲ್ಲ. ಆದಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಟೇಕ್ ಕೇರ್. ನೋಡ್ದೇನಪ್ಪ, ಡಾಕ್ಟರ್ ಏನ್ ಹೇಳಿದ್ರು. ಇನ್ಮೇಲಾದ್ರೂ ಕುಡಿಯೋದನ್ನ ಬಿಟ್ಬಿಡಪ್ಪ ಪ್ಲೀಸ್. ಮಗ, ನಾ ಇದ್ರೆಷ್ಟು ಸತ್ರೆಷ್ಟು, ಮೊದಲು ಹೋಗಿ ಆ 10,000 ದಾರಿ ಮಾಡಪ್ಪ. ಹೋಗೋ. ನಿನಗಿಂತ 10,000 ರೂಪಾಯಿ ದೊಡ್ಡೇನಪ್ಪ. ನೀನ್ ಚೆನ್ನಾಗಿದ್ರೆ 10,000 ಏನು, 10 ಲಕ್ಷ ಬೇಕಾದ್ರೂ ಸಂಪಾದನೆ ಮಾಡ್ತೀನಿ. ನೀನ್ ಬಿಟ್ರೆ ನನ್ಗಿನ್ ಯಾರಪ್ಪ ಇದ್ದಾರೆ? ತಂದೆ ತಾಯಿ ಎಲ್ಲ ನೀನೇ ತಾನೆ. ಅಯ್ಯಯ್ಯೋ, ಇನ್ನು ನನ್ನ ಮೇಲೆ ನೀನೆಂಥ ಪ್ರೀತಿ ಇಟ್ಕೊಂಡಿದ್ದೀಯೋ. ನಿನ್ನಂಥ ಮಗನಿಗೆ ನಾನು ಒಳ್ಳೆ ಅಪ್ಪ ಅಂತ ಅನ್ನಿಸ್ಕೊಳ್ಳಿಲ್ಲ. ನಾನು ಪಾಪಿ. ಅಪ್ಪ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಇನ್ಮೇಲೆ ಕುಡಿಯೋದಿಲ್ಲ ಅಂತ ನನ್ನ ಮೇಲೆ ಆಣೆ ಇಟ್ಟು ಹೇಳಪ್ಪ. ನನ್ನ ಮಗನ ಮೇಲೆ ಆಣೆ. ಇನ್ಮೇಲೆ ನಾನು ಕುಡಿಯಲ್ಲ ಕಡು. ಅಪ್ಪ, ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ ತಾನೆ? ನಡೀತಾ ಇದೆ ಗುರು. ಸ್ಪೋರ್ಟ್ಸ್ ಡೇ ಬೇರೆ ಹತ್ರ ಬಂತು. ಗೋಪಿ ಇನ್ನು ರೋಲಿಂಗ್ ಕಪ್ಪೇ ತರಲಿಲ್ವಲ್ಲ? ಗೋಪಿ ಅಲ್ಲ, ಪತ್ತನೇ ಇಲ್ಲ. ಪಾಪ ಅವನೀಗ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಕಣ್ರೋ. ಏನು ಪ್ರಾಬ್ಲಮ್? ಹೌದು ಕಣ್ರು. ರೋಲಿಂಗ್ ಕಪ್ ತರಬೇಕು ಅಂತಿಟ್ಟಿದ್ದ ಹಣನ ಅವ್ರ ಅಪ್ಪ ತಗೊಂಡೋಗಿ ಜೂಜಾಡಿ ಸೋತ್ಬಿಟ್ಟಿದ್ದಾರೆ. ಹೌದಾ? ಈಗ ಅವನ್ನ ದೇವರೇ ಕಾಪಾಡ್ಬೇಕು. ಬನ್ರೋ. ಅಯ್ಯೋ, ಎಂತ ಕೆಲಸ ಆಗಾಯ್ತು. ದೀಪಾ, ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. 10 ರೂಪಾಯಿ ಕೊಟ್ರೆ ಹೇಳ್ತೀನಿ. ಮೊದ್ಲು ಅದೇನು ಅಂತ ಹೇಳು. ನೋಡೆ, ನಮ್ ಸೂಪರ್ ಹೀರೋ ಇಲ್ಲಿ ಪಾಪರ ಕೂತ್ಬಿಟ್ಟಿದ್ದಾರೆ. ಪಾಪ 10,000 ರೂಪಾಯಿ ಹೇಗ್ ತರದು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಯೋಚನೆ ಮಾಡಿದ್ರು ಅಷ್ಟೇ, ಯಾಚನೆ ಮಾಡಿದ್ರು ಅಷ್ಟೇ. 10,000 ಇರ್ಲಿ, 10 ರೂಪಾಯಿ ತರೋಕಾಗಲ್ಲ, ಗೊತ್ತಾ? ಚೇಚೆ, ಏನೇ ಏಕ್ದಮ್ ಎಲ್ರ ಮುಂದೆ ಇಷ್ಟೊಂದು ಕಂಡಮ್ ಮಾಡ್ತಾ ಇದ್ಯಾ? ಕಂಡಮ್ ಮಾಡೋದು ಈಗಲ್ಲ, ನಾಳೆ 10,000 ರೂಪಾಯಿಗೆ ರೋಲಿಂಗ್ ಕಪ್ ತರದೇ ಇದ್ರೆ ಕಾಲೇಜ್ನಲ್ಲಿ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗುತ್ತೆ. ನನ್ನ ಹತ್ರ 10,000 ರೂಪಾಯಿ ಇದ್ದಿದ್ರೆ ಖಂಡಿತ ಕೊಟ್ಬಿಡ್ತಿದ್ದೆ. ಹೋಗ್ಲಿ, ಎಲ್ಲ ಸೇರಿ ಚಂದ ಎತ್ತೋಣ ಬನ್ರೆ. ಚಂದ ಯಾಕೆ ಎತ್ಬೇಕು? ತಪ್ಪಾಯ್ತು ಅಂತ ನನ್ ಮುಂದೆ 10 ಸಾರಿ ಉಟ್ಬೈಸ್ ಹೊಡಿಲಿ. ಇನ್ನು 10,000 ಬೇಕಾದ್ರೆ ನಾನೇ ಕೊಡ್ತೀನಿ. ಬನ್ನಿ ಹೋಗೋಣ.
ಧೈರ್ಯ ಆಯ್ತವ್ರು ಯಾರು ಬೇಕಾದ್ರೆ ನನ್ನ ಜೊತೆ ಹೋರಾಡ್ಬೋದು. ಯಾವ ನನ್ನ ಮಗನಿಗೂ ತಪ್ಪಿಲ್ಲ. ಯಾಕೆ ದಮ್ಮಿಲ್ಲ? ನಾನಿದ್ದೀನಿ. ಲೋ ಗೋಪಿ, ಏನು? ಹೋಗಿ ಹೋಗಿ ಆ ದಡಿನ ಮೇಲೆ ಚಾಲೆಂಜ್ ಮಾಡ್ಬಿಟ್ಟಿಯಲ್ಲೋ. ನಿನ್ನ ಕೈಲಿ ಅವನನ್ನು ಗೆಲ್ಲಕ್ಕಾಗತ್ತೇನೋ? ನೀನೇನು ಯೋಚನೆ ಮಾಡಬೇಡ. ಈಗ ರೋಲಿಂಗ್ ಕಪ್ ತರೋದಕ್ಕೆ 10,000 ರೂಪಾಯಿ ಬೇಕು. ನೀನೊಂದು ಕೆಲಸ ಮಾಡು. ನೀನು ಹೇಗಾದರೂ ಮಾಡಿ ನನ್ನ ಮೇಲೆ 10,000 ರೂಪಾಯಿ ಬೆಟ್ಟಿಂಗ್ ಹೆಚ್ಚಿ ನನಗೊಂದು ಸಿಗ್ನಲ್ ಕೊಡು ಸಾಕು. ಆಮೇಲೆ ನನ್ನ ಕೈ ಚಳಕ ತೋರಿಸ್ತೀನಿ. ಬೆಟ್ಟಿಂಗ್ 10,000 ಇರೋವರೆಗೂ ಏನೋ ಮಾಡ್ತಿರ್ತೀಯಾ? ಏಟ್ ತಿಂತಿರ್ತೀನಿ. ಆ? ಲ, ಇದು ಕಸರತ್ ಮಾಡಿದ ಬಾಡಿ. ಡೋಂಟ್ ವರಿ, ಗಾಡ್ ಇಸ್ ದೇರ್. ಗುಡ್ ಲಕ್ ಅಮ್ಮ. ಆ ದಡಿಯ ಫೈಟಿಂಗ್ ನಲ್ಲಿ ಗೆದ್ರೆ 1000ಕ್ಕೆ ಎಷ್ಟು ಕೊಡ್ತೀರಾ? ಈ ಫೈಟ್ ನಲ್ಲಿ ಗೆಲ್ಲೋದೇ ಅವನು. ಅವನ ಮೇಲೆ ನೋ ಬೆಟ್ಟಿಂಗ್. ಆ ದಡಿಯ ಗೆದ್ದೇ ಗೆಲ್ತಾನೆ. 1000 ಏನಾದ್ರೂ ಇರ್ಲಾ? 100 ಕೊಡಲ್ಲ. ಸುಮ್ಮನೆ ತಲೆ ತಿನ್ಬೇಡಿ, ಹೋಗ್ರಿ. ಗೋಪಿ, ಗೋಪಿ, ಅಯ್ಯೋ, ನನ್ನ ಮಗನ್ ಕೊಂದ್ಬಿಡ್ತಾನಲ್ಲಪ್ಪ ಈ ದಡಿಯ. ಹೋಗ್ಲಿ, ಆ ಕರಿ ಪ್ಯಾಂಟ್ ಹುಡುಗ ಗೆಲ್ತಾನೆ. 1000ಕ್ಕೆ ಎಷ್ಟು ಕೊಡ್ತೀರಾ? 1000ಕ್ಕೆ 10,000 ಕೊಡ್ತೀನಿ. ಆ? ಹಾಗಾದ್ರೆ ತಗೊಳ್ಳಿ. ದೀಪ, ಗೋಪಿ ರೋಲಿಂಗ್ ಕಪ್ ತರಕ್ಕೆ ಯಾರೋ ಬಾಕ್ಸರ್ ಜೊತೆ ಚಾಲೆಂಜ್ ಮಾಡಿ ಫೈಟ್ ಮಾಡ್ತಾ ಇದ್ದಾನೆ. ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಹೌದಾ?
ಗೆದ್ದನಪ್ಪ ಗೆದ್ದನು ತಂದನಪ್ಪ ತಂದನು ಗೆದ್ದನಪ್ಪ ಗೆದ್ದನು ತಂದನಪ್ಪ ತಂದನು ಗೆದ್ದನಪ್ಪ ಗೆದ್ದನು. ನೋಡಿದ್ಯಾ ರೋಲಿಂಗ್ ಕಪ್ ಹೇಗಿದೆ? 10 ರೂಪಾಯಿಗೆ ನಿನ್ ಮುಂದೆ ಉಟ್ಪೈಸ್ ಹೊಡಿಬೇಕಾ? ಏಯ್ ಮೇಡಮ್ ಮೇಡಮ್ ಎಸ್ ಯುವರ್ ಆರ್ಡರ್ ಪ್ಲೀಸ್. ಆರ್ಡರ್ ಪ್ಲೀಸ್. ಸಾರಿ ಗೋಪಿ, ಸಾರಿ ಸಾರಿ ಅನ್ನೋ ಐಟಮ್ ನಮ್ಮ ಹೋಟ್ಲಲ್ಲಿ ಇಲ್ವಲ್ಲ? ಐ ಆಮ್ ವೆರಿ ಸಾರಿ ಗೋಪಿ. ಅದು ಇಲ್ವಲ್ಲ? ಓಫೋ, ನೋಡಿ ಈ ಕಾರ್ಡ್ ನೋಡಿ, ನಾನು ಬರ್ತೀನಿ. ವೆರಿ ಗುಡ್. ಅಂಥ ದೊಡ್ಡ ಬಾಕ್ಸನ್ನ ನೆಲ ಕಚ್ಚಿಸ್ಬಿಟ್ಟಿ ಅಂತೆ. ಕಾಲೇಜ್ನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅಂತೆ. ನನ್ನ ಮಗಳು ಪ್ರತಿನಿತ್ಯ ನಿನ್ನ ವಿಷಯನ ಹೇಳ್ತಿರ್ತಾಳೆ. ನಿಮ್ಮ ಮಗಳ? ಯಾರು ಸರ್ ಅವರು? ನೀನ್ ನೋಡೇ ಇಲ್ವೇ? ಇಲ್ಲ. ದೀಪಾ 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 ನಿಮ್ಮ ಮಗಳ? ನಿಮ್ ಕಾಲೇಜಲ್ಲಿ ಓದ್ತಿರೋದು. ನಿಂಗೆ ಗೊತ್ತಿಲ್ವೇನು? ಗೊತ್ತು ಸರ್, ಚೆನ್ನಾಗೇ ಗೊತ್ತು. ಆದ್ರೆ ನಿಮ್ಮ ಮಗಳು ಅಂತ ಗೊತ್ತಿರ್ಲಿಲ್ಲ. ಇಸ್ ಇಟ್? ಹೌದು. ನೀನ್ ಕಾಲೇಜ್ನಲ್ಲಿ ಯಾವ ಸಬ್ಜೆಕ್ಟ್ ತಗೊಂಡಿದ್ಯಾ? ಜರ್ನಲಿಸಂ ತಗೊಂಡಿದ್ದೀನಿ ಸರ್. ಜರ್ನಲಿಸಂ ಅಂದ್ರೆ ಪತ್ರಿಕೋದ್ಯಮ. ಅದ್ರಲ್ಲಿ ಏನ್ ಪ್ರಾಸ್ಪೆಕ್ಟ್ಸ್ ಇರುತ್ತಯ್ಯ? ಮೆಡಿಕಲ್ಗೋ ಇಲ್ಲ ಇಂಜಿನಿಯರಿಂಗೋ ಹೋಗ್ಬೋದಾಗಿತ್ತಲ್ಲ. ಪತ್ರಿಕೋದ್ಯಮ ಒಂದು ಪವಿತ್ರವಾದ ಕೆಲಸ ಸರ್. ಸಮಾಜದಲ್ಲಿ ನಡೀತಾ ಇರೋ ಅನ್ಯಾಯ ಅಕ್ರಮಗಳನ್ನೆಲ್ಲ ಬಯಲುಗೆಳೆದು ಪ್ರಜೆಗಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಬಹುದು. ಬಾಲ ಗಂಗಾಧರ್ ತಿಲಕ್, ಗೀತಾ ಶರ್ಮಾ, ಸಿದ್ದಮನಹಳ್ಳಿ ಕೃಷ್ಣ ಶರ್ಮಾ ಇಂಥ ಮಹಾನ್ ಭಾವರೆಲ್ಲ ಪತ್ರಕರ್ತರಾಗಿ ನಮ್ಮ ದೇಶಕ್ಕೆ ಎಂಥ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲ ನಮಗೆ ಆದರ್ಶ ಪುರುಷರಾಗ್ಲಿಲ್ವೇ ಸರ್? ಅಂದ್ರೆ ನೀನು ಅವ್ರ ಹಾಗೆ ಪತ್ರಕರ್ತನಾಗಬೇಕು ಅಂತಿದ್ಯಾ? ಒಂದು ಕೆಲಸ ಮಾಡು, ನೀನ್ ಇನ್ಮೇಲೆ ಹೋಟ್ಲ್ ಕೆಲಸ ಮಾಡಬೇಡ. ಸರ್ ಪ್ಲೀಸ್, ಕೆಲಸದಿಂದ ತೆಗಿಬೇಡಿ ಸರ್. ಅರೆ ಹಾಗಲ್ಲಪ್ಪ, ಡ್ಯೂಟಿನೂ ಮಾಡ್ಕೊಂಡು ಸ್ಟಡಿನೂ ಮಾಡ್ಬೇಕಾದ್ರೆ ನಿಂಗೆ ತೊಂದರೆ ಆಗತ್ತೆ. ಅದಕ್ಕೋಸ್ಕರ ಹೇಳ್ದೆ, ನಿನ್ನ ಎಜುಕೇಶನ್ಗೆ ಎಷ್ಟಾದ್ರೂ ಖರ್ಚಾಗ್ಲಿ ಅದನ್ನೆಲ್ಲ ನಾನು ಕೊಡ್ತೀನಿ. ಬೇಡಿ ಸರ್, ಡ್ಯೂಟಿಯಿಂದ ನನ್ನ ಎಜುಕೇಷನ್ಗೆ ಏನೂ ತೊಂದರೆ ಇಲ್ಲ. ನನ್ನ ಹಾಗೆ ಕೆಲಸ ಮಾಡ್ಕೊಂಡು ಓದ್ತಿರೋರು ಈ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ನಾನು ಒಬ್ಬ. ಸ್ವಂತ ದುಡಿಮೆಯಿಂದಲೇ ಗುರಿ ಸಾಧಿಸಬೇಕು ಅಂತ ನನ್ನ ಆಸೆ. ವೆರಿ ಗುಡ್, ಕೀಪ್ ಇಟ್ ಅಪ್. ನೋಡು, ಸಮಯ ಸಂದರ್ಭ ಬಂದಾಗ ನನ್ನಿಂದ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳು.
ಸಂಕೋಚ ಪಟ್ಕೋಬೇಡ. ಥ್ಯಾಂಕ್ ಯು ಸರ್, ಬರ್ತೀನಿ. Today's chapter is the role of journalism in India. Of course, journalism plays a very important role in the field of politics. ಮೇ ಐ ಕಮ್ ಇನ್ ಸರ್? Come in. ಇದೇನಮ್ಮ ನೀನ್ ಸೈನ್ಸ್ ಸ್ಟೂಡೆಂಟು, ಜರ್ನಲಿಸಂ ಕ್ಲಾಸಿಗೆ ಬಂದ್ಬಿಟ್ಟಿದೆಯಲ್ಲ? ಸೈನ್ಸ್ ಇಂದ ಜರ್ನಲಿಸಂಗೆ ಸಬ್ಜೆಕ್ಟ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್. ಅದೇನಮ್ಮ ಸಡನ್ ಚೇಂಜು? ಪತ್ರಿಕೋದ್ಯಮ ಒಂದು ಪವಿತ್ರವಾದ ಕೆಲಸ ಸರ್. ಸಮಾಜದಲ್ಲಿ ನಡೀತಾ ಇರೋ ಅನ್ಯಾಯ ಅಕ್ರಮಗಳನ್ನೆಲ್ಲ ಬಯಲಿಗೆಳೆದು ಪ್ರಜೆಗಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಬಹುದು. ಬಾಲಗಂಗಾಧರ್ ತಿಲಕ್, ಗೀತಾ ಶರ್ಮಾ, ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಇಂಥ ಮಹಾನುಭಾವರೆಲ್ಲ ಪತ್ರಕರ್ತರಾಗಿ ದೇಶಕ್ಕೆ ಎಂತಹ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲ ನಮಗೆ ಆದರ್ಶ ಪುರುಷರಾಗಿಲ್ವೇ ಸರ್? ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿ ತಿಳ್ಕೊಂಡಿದ್ಯಮ್ಮ. ಹೋಗಿ ಕೂತ್ಕೋ. ಥ್ಯಾಂಕ್ ಯು ಸರ್. ಡು ನಾಟ್ ಡಿಸ್ಟರ್ಬ್. ಓಹೋ, ಗೆದ್ದೆ ದೊಡ್ಡಸ್ತಿಕೆ. ಹೆಣ್ಣು ಕಾಣದ ಗಂಡು. ಸೇಡು ಬಾಳಿಗೊಂದು ಕೇಡು. ಪ್ರೀತಿಸಿದ್ದು ನಿನ್ನನ್ನೇ. ಆಹಾ, ಪ್ರೀತಿಗುಂಟು ರೀತಿ ನೀತಿ. ಆಹಾ, ಬಂಗಾರದ ಮನುಷ್ಯ. ಹ್ಮ್ 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 ಭಲೆ ಹುಡುಗಿ. ಹ್ಮ್ ತನುವು ನಿನ್ನದು, ಮನವು ನಿನ್ನದು. ಶ್ರೀರಸ್ತು ಶುಭಮಸ್ತು. ಹ್ಮ್ ಲಾ 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 ಲೇ ಲಾ ಲಾ ಲೇ ಲಾ ಲಾ. ನಮಸ್ಕಾರ ಸ್ವಾಮಿ. ಇಲ್ಲಿ ಯಾರಪ್ಪ ಸ್ವಾಮಿ? ನಿಮಗೆ ಹೇಳಿದ್ದು. ನನಗ ಏನ್ ಕಾತೈತಪ್ಪ ಶಿವ, ಭಾರಿ ಕಾರಿಂಜನ ಈ ಭಿಕಾರಿನ ಸ್ವಾಮಿ ಅಂತವ್ರೆ. ಏನಾಗ್ಬೇಕಾಗಿತ್ತು? ಗೋಪಿ ನಿಮ್ ಮಗ ತಾನೆ? ಹೌದು ಸ್ವಾಮಿ. ತಾವು ಓ, ನೀವು ಗೋಪಿ ಅವ್ರ ಯಜಮಾನ್ರಲ್ವೇ? ಬನ್ನಿ 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 ಬನ್ನಿ. ಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ, ಇವಳು ನನ್ನ ಮಗಳು ದೀಪ. ನಿಮ್ ಮಗ ಇವಳು ಮನಸ್ಸು ಕದ್ಬಿಟ್ಟಿದ್ದಾನೆ. ಮನಸ ಪರ್ಸ ಏನಪ್ಪ ಇದು? ಹೆದರ್ಬೇಡಿ, ತಮಾಷೆಗೆ ಹೇಳ್ದೆ. ನಮ್ ದೀಪ ನಿಮ್ ಗೋಪಿನ ಪ್ರೀತಿಸ್ತಾ ಇದ್ದಾಳೆ. ನನಗೂ ನಿಮ್ ಹುಡುಗ ತುಂಬಾ ಮೆಚ್ಚುಗೆ ಆಗಿದ್ದಾನೆ. ನಮ್ ಹುಡುಗಿ ನಿಮಗ್ ಮೆಚ್ಚುಗೆ ಆಯ್ತು ಅಂತಂದ್ರೆ ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ. ಏನು, ಗೋಪಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆನಾ? ಇದೇನು ಕನಸ ಭ್ರಮೇನಪ್ಪ? ಕನಸು ಅಲ್ಲ, ಭ್ರಮೇನೂ ಅಲ್ಲ, ನಿಜವಾಗ್ಲೂ ಕೇಳ್ತಿದ್ದೀನಿ. ಆ ಬ್ರಹ್ಮ ಹಾಕಿರುವ ಗಂಟೆ ಭದ್ರವಾಗಿರ್ಬೇಕಾದ್ರೆ ಈ ಭದ್ರಣ್ಣನೇನ್ ಕೇಳ್ತೀರಿ? ಧಾರಾಳವಾಗಿ ನಡೆಸಿ. ಇನ್ನೊಂದು ಬಾಟಲ್ ತಗೊಂಬರ್ರ. ಅಷ್ಟು ಕುಡಿದಿರುತ್ತೆ ಸಾಕು. ಇನ್ನೊಂದು ಬಾಟ್ಲು ಬೇಕಾದ್ರೆ ನಾಳೆ ಕುಡೀರಿ ಸರ್. ನನ್ ಹೋಟೆಲ್ ನಾನ್ ಕುಡಿತೀನಿ. ನೀನ್ ಯಾವನ್ ಹೇಳ್ದಾಗ ನನ್ನ ಮಗನೇ ಹೇಳ್ದಷ್ಟು ಕಡೆ ತಗವ ಹಾಕ್ತೀನಿ ನೋಡು. ನಾನು ಮಗನೆ ನನಗೆ ಹೇಳ್ತಾನೆ. ಯಾರವನು? ಏನಪ್ಪ ಇದು, ಮತ್ತೆ ಕುಡಿಯೋದಕ್ಕೆ ಶುರು ಮಾಡ್ಬಿಟ್ಯಾ? ನನಗೆ ತುಂಬಾ ಖುಷಿಯಾಗಿದೆ, ಕುಡಿತೀನಿ. ನೀನ್ ಯಾವನ ಕೇಳೋದಕ್ಕೆ? ನಾನು ನಿನ್ ಮಗ. ಆಸ್ಪತ್ರೆಯಲ್ಲಿ ಕುಡಿಯೋದಿಲ್ಲ ಅಂತ ನನ್ ಮೇಲೆ ಆಣೆ ಇಟ್ಟು ಈಗ ಕುಡಿತಾ ಇದೆಯಲ್ಲ, ಇದು ಸರಿನಾ? ಆಣೆ ಇಟ್ರೆ ಏನೋ ಆಯ್ತು, ನಿನ್ ಮೇಲೆ ತಾನೇ ಇಟ್ಟಿದ್ದು. ನೀನೇ ನನ್ನ ಮಗನ? ನನಗೆ ಮಗನೂ ಇಲ್ಲ, ಯಾರು ಇಲ್ಲ. ಹೋಗಲ್ಲ. ಏನಂದೆ ನೀನು? ನಾನ್ ನಿನ್ ಮಗ ಅಲ್ವಾ? ಕುಡಿದೇ ಇದ್ದಿದ್ರೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ? ಛೇ, ಸ್ವಂತ ಮಗ ಎದುರು ನಿಂತಿದ್ರು ಮಗನೇ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ. ಜೈ, ಹುಚ್ಚುಚ್ಚಾಗಿ ಮಾತಾಡ್ತಿರೋದು ನಾನಲ್ಲ ಕಣ, ನೀನು. ನಾನು ಕುಡ್ದಾಗಿಲ್ಲ ಕರೆಕ್ಟ್ ಆಗಿ ಮಾತಾಡೋದು. ನೀನ್ ನನ್ನ ಮಗ ಅಲ್ಲ. ಹೋಗಲೇ.
ನಾನ್ ನಿನ್ ಮಗ ಅಲ್ವಾ? ಅಲ್ಲ 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 ಏನೋ ಮಾಡ್ದೆ? ನೀನ್ ನನ್ ಮಗ ಅಲ್ಲ, ನಾನ್ ನಿನ್ನ ಅಪ್ಪನೂ ಅಲ್ಲ. ಹೋಗಲೇ ಇನ್ಮೇಲೆ ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನನ್ ಬಾರಗ್ರನ್ನೆಲ್ಲ ಎತ್ಕೊಳ್ತೇನೆ. ಹೋಗ ಹೋಗ. ಅಪ್ಪ ಹೋಗ್ಬೇಡ, ನಿಂತ್ಕೋ. ಹೋಗಲೇ. ನಿನ್ ನನ್ನ ಮಗನೂ ಅಲ್ಲ, ನಾನು ನಿನ್ನ ಅಪ್ಪನೂ ಅಲ್ಲ. ನನಗೆ ಯಾರು ಅಪ್ಪ ಗೋಪಿ, ಡಾಕ್ಟರ್, ನಮ್ ತಂದೆ. ಐ ಆಮ್ ಸೋ ಸಾರಿ ಗೋಪಿ, ಅವ್ರನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ ಅಪ್ಪ ಗೋಪಿ, ಇಷ್ಟು ದಿನ ಒಂದು ವಿಷಯನ ನಿನ್ನ ಹತ್ರ ಹೇಳಿರ್ಲಿಲ್ಲ, ಆದ್ರೆ ಇವತ್ತು ಹೇಳ್ತೀನಿ. ನಾನು ನಿಮ್ಮಪ್ಪ ಅಲ್ಲ, ನೀನು ನನ್ನ ನನ್ನ ಸಾಕು ಮಗ ಕಣ, ಸಾಕು ಮಗ. ನಿನ್ನ ನಿಜವಾದ ತಂದೆ ತಾಯಿ ಬೇರೆಯವರು. ಯಾರಪ್ಪ ನನ್ನ ನಿಜವಾದ ತಂದೆ ತಾಯಿ? ಯಾರು? ಎಲ್ಲಿದ್ದಾರೆ? ಹೇಳಪ್ಪ, ಹೇಳು. ನಿನ್ನ ತಂದೆ ಅಪ್ಪ 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 ಅಪ್ಪ. ಗೋಪಿ, ನಾನು ನಿಮ್ಮಪ್ಪ ಅಲ್ಲ, ನೀನ್ ನನ್ನ ಸಾಕು ಮಗ ಕಣೋ, ಸಾಕು ಮಗ. ನಾನು ನಿನ್ನ ತಂದೆ ಅಲ್ಲ, ನೀನು ನನ್ನ ಸಾಕು ಮಗ. ನಾನು ನಿನ್ನ ತಂದೆ ಅಲ್ಲ, ನೀನ್ ನನ್ನ ಸಾಕು ಮಗ. ಗೋಪಿ, ಬಾ ನಮ್ಮನೆಗೆ ಹೋಗೋಣ. ಹೀಗೊಬ್ಬನೇ ಚಿಂತೆ ಮಾಡ್ತಾ ಎಷ್ಟು ದಿನ ಅಂತ ಕೂತಿರ್ತೀಯ? ನಾನೀಗ ಒಬ್ನೇ ದೀಪ, ತಂದೆ ತಾಯಿಲ್ದ ಅನಾಥ. ಇದುವರೆಗೂ ಅಪ್ಪ ಅಂತಿದ್ದವನು ಸಾಯೋವಾಗ ಎಂಥ ಪೆಟ್ಟು ಕೊಟ್ಬಿಟ್ಟ. ನಾನ್ ಸಾಕು ಮಗ ಅಂತ ಹೇಳ್ದೇನೆ ಸತ್ತು ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈಗ ನನ್ನ ನಿಜವಾದ ತಂದೆ ತಾಯಿ ಯಾರು? ಅವ್ರು ಹೇಗಿದ್ದಾರೆ? ಎಲ್ಲಿದ್ದಾರೆ? ನನ್ಗೊಂದು ಹೊಳಿತಿಲ್ಲ. ಇಷ್ಟಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಮನೇಲಿರೋ ಹಳೆ ಕಾಗದ ಪತ್ರಗಳನ್ನೆಲ್ಲ ಹುಡುಕಿದ್ರೆ ಏನಾದ್ರೂ ಗೊತ್ತಾಗ್ಬಹುದು. ನೀನ್ ಇದನ್ನ ನೋಡ್ತಾ ಇರು. ಜಯಲಕ್ಷ್ಮಿ ಅಂದ್ರೆ ಯಾರು? ಜಯಲಕ್ಷ್ಮಿ ಅಂದ್ರೆ ಆ ಫೋಟೋದಲ್ಲಿದ್ದಾರಲ್ಲ ಅವರೇ. ನನ್ನ ಸಾಕಿದ ತಾಯಿ, ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು. ಇದ್ ನೋಡಿ. ಇದು 27 ವರ್ಷಗಳ ಹಿಂದೆ ಆಕೆನ ತುಮಕೂರು ಆಸ್ಪತ್ರೆಯಿಂದ ಹುಣಸೂರಿಗೆ ಟ್ರಾನ್ಸ್ಫರ್ ಮಾಡಿರೋ ಆರ್ಡರ್. ಹಾಗಾದ್ರೆ ತುಮಕೂರು ಆಸ್ಪತ್ರೆಯಲ್ಲಿ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗುತ್ತಾ? ಟ್ರೈ ಮಾಡ್ತೀನಿ. ವಿಘ್ನೇಶ್ವರ, ನಾನು ಹೊರಟಿರೋ ಕಾರ್ಯದಲ್ಲಿ ಜಯಶೀಲ ಆಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಎಕ್ಸ್ಕ್ಯೂಸ್ ಮಿ ಸರ್,
ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಲ್ಲ. ಏನ್ ಹೇಳಿ? ನಮ್ಮ ತಾಯಿ ಜಯಲಕ್ಷ್ಮಿ ಅಂತ 22 ವರ್ಷಗಳ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಿದ್ರು. ಈಗ ಅವ್ರು ಜೀವಂತವಾಗಿಲ್ಲ. ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಸ್ಟಾಫ್ ಯಾರಾದರೂ ಇದ್ರೆ ನಮ್ಮ ತಾಯಿ ಬಗ್ಗೆ ಕೆಲವು ವಿಷಯ ತಿಳ್ಕೊಂಡು ಹೋಗೋಣ ಅಂತ ಬಂದೆ. 22 ವರ್ಷಗಳ ಹಿಂದೆ ಇದ್ದವರು ಈಗ ಯಾರೂ ಇಲ್ಲಿಲ್ಲ ರೀ. ಕೆಲವರು ಟ್ರಾನ್ಸ್ಫರ್ ಆಗಿರ್ತಾರೆ, ಇನ್ ಕೆಲವರು ರಿಟೈರ್ಡ್ ಆಗ್ಬಿಟ್ಟಿರ್ತಾರೆ. ಹಾ, ಈಗ ಜ್ಞಾಪಕಕ್ಕೆ ಬಂತು. ಇಲ್ಲಿ ಸೋಮೇಶ್ವರ ಎಕ್ಸ್ಟೆನ್ಷನ್ ನಲ್ಲಿ 4ನೇ ಕ್ರಾಸ್ 53ನೇ ನಂಬರ್ ಮನೆಯಲ್ಲಿ ರಿಟೈರ್ಡ್ ಮಿಡ್ ವೈಫ್ ನೀಲಮ್ಮ ಅಂತ ಒಬ್ರಿದ್ದಾರೆ. ಅವ್ರನ್ನ ಕೇಳಿದ್ರೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾಗಬಹುದು. ಇವಳು ನಮ್ಮ ಭದ್ರನ ಹೆಂಡತಿ ಜಯಲಕ್ಷ್ಮಿ. ನಾನು ಇವಳು ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನೀನು ಇವಳು ಮಗನಾ? ಇಷ್ಟು ವರ್ಷ ನಾನು ಇವ್ರ ಸ್ವಂತ ಮಗ ಅಂತಾನೆ ತಿಳ್ಕೊಂಡಿದ್ದೆ. ಆದರೆ ನಾನು ಇವ್ರ ಸಾಕು ಮಗ ಅಂತ ಮೊನ್ನೆ ತಾನೇ ಗೊತ್ತಾಯ್ತು. ಈಗ ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ತಿಳ್ಕೊಳಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ದಯವಿಟ್ಟು ಅವ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳ್ತೀರಾ? ನೋಡಪ್ಪ, ನಿಮ್ಮ ತಂದೆ ತಾಯಿ ವಿಷಯ ನನಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನಿಮ್ಮ ತಾಯಿ ಹೆಸರು ಕಲ್ಯಾಣಿ ಅಂತ. ನಿಮ್ಮ ತಂದೆ ಹೆಸರು ರಾಜಾರಾಮ್. ಒಂದಿನ ರಾತ್ರಿ ನಾನು ಜಯಲಕ್ಷ್ಮಿ ಇಬ್ರು ನೈಟ್ ಶಿಫ್ಟಲ್ಲಿ ಡ್ಯೂಟಿ ಮೇಲಿದ್ವಿ. ಸುಮಾರು 11 ಗಂಟೆ ರಾತ್ರಿಯಲ್ಲಿ ನಿಮ್ಮ ತಂದೆ ನಿಮ್ಮ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಹೆರಿಗೆ ನೋವಿನಿಂದ ನಿಮ್ಮ ತಾಯಿ ತುಂಬ ನರಳುತ್ತಿದ್ರು. ಡ್ಯೂಟಿ ಡಾಕ್ಟ್ರು ನಿಮ್ಮ ತಾಯಿನ ಚೆಕ್ ಮಾಡಿ ಹೆರಿಗೆ ಕಷ್ಟ ಆಗುತ್ತೆ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಕನ್ಸರ್ನ್ ಫಾರ್ಮ್ಗೆ ನಿಮ್ಮ ತಂದೆ ಕೈಯಿಂದ ನಾನೇ ಸೈನ್ ಮಾಡಿಸ್ದೆ. ಡಾಕ್ಟ್ರು ಬೇಗ ಔಷಧಿ ತಗೊಂಡು ಬನ್ನಿ ಅಂತ ನಿಮ್ಮ ತಂದೆಗೆ ಚೀಟಿ ಕೊಟ್ಟರು. ನಿಮ್ಮ ತಾಯಿಗೆ ನೋವು ಜಾಸ್ತಿ ಆಯಿತು, ಜೀವಕ್ಕೆ ಅಪಾಯ ಆಗುತ್ತೆ ಅಂತ ತಕ್ಷಣ ಆಪರೇಷನ್ ಮಾಡಿದ್ರು. ಆಗ ನೀನು ಹುಟ್ಟಿದೆ. ನೀನು ಹುಟ್ಟಿದ ಸ್ವಲ್ಪ ಹೊತ್ತಿಗೆ ನಿಮ್ಮ ತಾಯಿ ತೀರ್ಕೊಂಡ್ಬಿಟ್ರಪ್ಪ. ನಿಮ್ಮ ತಂದೆ ಅವತ್ತು ರಾತ್ರಿ ಔಷಧಿ ತರಕ್ಕೆ ಅಂತ ಹೋದವರು ಮತ್ತೆ ಬರಲೇ ಇಲ್ಲ. ಕೆಲವು ದಿನ ಆದಮೇಲೆ ಮಗುನ ಅನಾಥಾಶ್ರಮಕ್ಕೆ ಕೊಟ್ಬಿಡೋಣ ಅಂತ ಡಾಕ್ಟರ್ ಹೇಳಿದ್ರು. ಜಯಲಕ್ಷ್ಮಿಗೂ ಮಕ್ಕಳೇ ಇಲ್ದಿದ್ರಿಂದ ನಿನ್ನ ಅವಳೇ ಸಾಕೊಂಡ್ಲು. ಆಮೇಲೆ ನಮ್ಮ ತಂದೆ ವಿಷಯ ನಿಮ್ಗೇನು ಗೊತ್ತಾಗ್ಲಿಲ್ವೇ? ನಿಮ್ಮ ತಂದೆ ಹೆಸರನ್ನ ಒಂದ್ಸಲ ಪೇಪರಲ್ಲಿ ಓದಿದ ಜ್ಞಾಪಕ. ಫೋಟೋನು ಬಂದಿತ್ತು ಅಂತ ಕಾಣಿಸುತ್ತೆ. ಏನ್ ವಿಷಯ ಅಂತ ನನಗೆ ಸರಿಯಾಗಿ ನೆನಪಿಲ್ಲಪ್ಪ. ಮುನ್ಸಿಫ್ ಕೋರ್ಟ್ ನ್ಯಾಯಾಧೀಶ ಕರುಣಾಮೂರ್ತಿ ಕೊಲೆ ಆಪಾದಿತನಾದ ಪತ್ರಕರ್ತ ರಾಜಾರಾಮ್ರವರ ವಿಚಾರಣೆಯಿಂದ ಅದು ಉದ್ದೇಶಪೂರಿತ ಕೊಲೆ ಎಂದು ರುಜುವಾತಾಗಿರುವುದರಿಂದ ನ್ಯಾಯಾಲಯವು ರಾಜಾರಾಮ್ರವರಿಗೆ ಜೀವಾವಧಿ ಶಿಕ್ಷೆಯ ತೀರ್ಪು ನೀಡಿದೆ. ರಾಜಾರಾಮ್, ರಾಜಾರಾಮ್, ನಿನ್ಯಾರೋ ನೋಡಕ್ ಬಂದಿದ್ದಾರೆ, ಬಾ. ಅಪ್ಪ. ಅಪ್ಪ? ಯಾರಪ್ಪ ನೀನು? ನಾನು ನಿನ್ ಮಗಪ್ಪ. ನೀವೇ ನನ್ನ ತಂದೆ. ತಂದೆ? ಪಾಪ, ಯಾರೋ ತಂದೆನ್ ಕಳ್ಕೊಂಡ್ ಮಗ ಇಲ್ಲಿಗೆ ತಪ್ಪಾಗಿ ಬಂದ್ಬಿಟ್ಟಿದ್ಯಪ್ಪ. ನಾನ್ ನಿಮ್ ತಂದೆ ಅಲ್ಲ. ಹಾಗನ್ಬೇಡಪ್ಪ. ಇಷ್ಟು ವರ್ಷ ನಾನು ಸಾಕ್ತವ್ರನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೆ. ನಿಜವಾದ ತಂದೆ ನೀನೇ ಅಂತ ಕಷ್ಟಪಟ್ಟು ಕಣ್ಣು ಹಿಡಿದು ನಿನ್ನ ಕಣ್ತುಂಬ ನೋಡೋಣ ಅಂತ ಬಂದೆ. 22 ವರ್ಷದ ಹಿಂದೆ ನೀವು ಅಮ್ಮನ ಆಸ್ಪತ್ರೆ ಬಿಟ್ಟು ಹೋದ್ರಂತಲ್ಲ, ಆಗ ಹುಟ್ಟಿದ ಮಗುನೇ ನಾನು. ನನ್ನ ಹೆಸರು ಗೋಪಿ ಅಂತ. ಗೋಪಿ? ನನ್ ಮಗನ? ಹೌದಪ್ಪ. ಕಲ್ಲ ಗೋಪಿ. ಅಪ್ಪ. ಗೋಪಿ, ಅಪ್ಪ, ಅಪ್ಪ. ಗೋಪಿ, ನಿಮ್ ತಾಯಿ? ಅಮ್ಮ ನಾನು ಹುಟ್ಟಾಗ್ಲೇ ಸತ್ತು ಹೋದ್ಲಂತೆ. ಕಲ್ಯಾಣಿ, ಕಲ್ಯಾಣಿ. ಅಪ್ಪ, ಜಡ್ಜ್ ಕರುಣಾಮೂರ್ತಿ ಕೊಲೆ ಆಪಾದನೆ ಮೇಲೆ ನಿಮಗೆ ಜೀವಾವಧಿ ಶಿಕ್ಷೆ ಆಯ್ತು ಅಂತ ಪೇಪರ್ನಲ್ಲಿ ನೋಡಿದೆ.
ನೀವು ನಿಜವಾಗ್ಲೂ ಕೊಲೆ ಮಾಡಿದ್ದೀರಾ? ಇಷ್ಟು ವರ್ಷ ಆದ್ಮೇಲೆ ಈಗ ಅದೆಲ್ಲ ಯಾಕಪ್ಪ? ನಿಮ್ಮನ್ನು ನೋಡಿದ್ರೆ ಕೊಲೆ ಮಾಡಿರೋ ಹಾಗೆ ಕಾಣಿಸ್ತಿಲ್ಲ. ನನ್ನ ಸಮಾಧಾನಕ್ಕಾದರೂ ದಯವಿಟ್ಟು ಏನ್ ನಡೀತು ಅಂತ ಹೇಳಪ್ಪ. ಗೋಪಿ, 22 ವರ್ಷಗಳ ಹಿಂದೆ ನಾನೊಬ್ಬ ಪತ್ರಕರ್ತನಾಗಿದ್ದೆ. ವಿಮೋಚನೆ ಅಂತ ಒಂದು ಪತ್ರಿಕೆನೂ ಹೊರಡಿಸ್ತಾ ಇದ್ದೆ. ನಮ್ಮ ಪ್ರೆಸ್ನಲ್ಲಿ ಶಾರದಾ ಅಂತ ಒಬ್ಬ ಹುಡುಗಿ ಕೆಲಸ ಮಾಡ್ತಿದ್ಲು. ಅವಳ ತಂದೆ ಅನಂತಯ್ಯನವರು ಅಂತ ರಿಟೈರ್ಡ್ ಸ್ಕೂಲ್ ಮಾಸ್ಟ್ರು. ಅವ್ರ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದವರು. ಅವ್ರಿಗೆ ಸ್ವಲ್ಪ ಜಮೀನಿತ್ತು. ಆ ಜಮೀನಲ್ಲಿ ಒಂದು ಸ್ಕೂಲ್ ಕಟ್ಟಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಆ ಊರಿನಲ್ಲಿ ಸತ್ಯಮೂರ್ತಿ, ಧರ್ಮಯ್ಯ, ಪುಣ್ಯಕೋಟಿ ಅಂತ 3 ಜನ ರಾಕ್ಷಸರಿದ್ರು. ಪಾಪ ಅನಂತಯ್ಯನವರು ತಮ್ಮ ಜಮೀನಿನಲ್ಲಿ ಸ್ಕೂಲ್ ಕಟ್ಟಿಸ್ಬೇಕು ಅನ್ನೋ ಆಸೆಯಿಂದ ಅವ್ರ ಹತ್ರ ಸಹಾಯ ಮಾಡಿ ಅಂತ ಕೇಳಕ್ ಹೋದಾಗ ಆ 3 ಜನ ಚಂಡಾಲರು ಮೋಸದಿಂದ ಆ ಜಮೀನನ್ನ ತಮ್ಮ ಹೆಸರಿಗೆ ಬರೆಸ್ಕೊಂಡ್ರು. ಒಂದಿನ ಸರ್, ಪ್ರೂಫ್ ಎಲ್ಲ ರೆಡಿ ಆಗಿದೆ ಸರ್. ಅಂದಾಗೆ ಆ ಫೋಟೋ ಬ್ಲಾಕ್ಸ್ ಎಲ್ಲ ರೆಡಿ ಆಗಿದೆಯಾ? ರೆಡಿ ಇದೆ ಸರ್. ತಗೊಂಬಂದ್ಬಿಡಿಪ್ಪ. ಸರಿ ಸರ್. ಅಮ್ಮ, ಕಾಫಿ ತಗೊಳ್ಳಿ. ಒಂದ್ ನಿಮಿಷ ಇರು, ಪ್ರೂಫ್ ಚೆಕ್ ಮಾಡ್ತಾ ಇದ್ದೀನಿ. ಕಾಫಿ ತಣ್ಣಗಾಗೋಗುತ್ತೆ, ಮೊದಲು ಕುಡಿಬಾರ್ದೆ? ಆಯ್ತು, ನೀ ಹೇಳ್ದಾಗೆ ಆಗ್ಲಿ. ಆಯಾಸ ಮಾಡ್ಕೋಬೇಡ ಕಣೆ. ಸರ್ ಸರ್, ಯಾಕಮ್ಮ ಶಾರದಾ ಇಷ್ಟೊಂದು ಗಾಬರಿ ಆಗಿದ್ಯಾ? ನಮ್ ತಂದೆ ಚೇರ್ಮನ್ ಸತ್ಯಮೂರ್ತಿಗಳ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ ಸರ್. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಸರ್, ನೀವು ಬೇಗ ಬನ್ನಿ ಸರ್. ಚೇರ್ಮನ್ ಸತ್ಯಮೂರ್ತಿ ಮನೆಗ? ಅವ್ರು ಯಾಕಮ್ಮ ಅಲ್ಲಿಗೆ ಹೋದ್ರು? ನಮ್ ತಂದೆ ಸ್ಕೂಲ್ ಕಟ್ಟಿಸ್ಬೇಕು ಅಂತಿದ್ರಲ್ಲ ಸರ್, ಹಾ, ಆ ಸತ್ಯಮೂರ್ತಿ, ಧರ್ಮಯ್ಯ, ಪುಣ್ಯಕೋಟಿ 3 ಸೇರಿ ಸ್ಕೂಲ್ನ ನಾವೇ ಕಟ್ಟಿಸ್ಕೊಡ್ತೀವಿ ಅಂತ ನಂಬಿಸಿ ಜಮೀನ್ ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡು ಮೋಸ ಮಾಡಿದ್ದಾರೆ ಸರ್. ಅಲ್ಲಮ್ಮ, ಮೊದಲೇ ಅವ್ರ ಘಾತಕರು. ಈಗಾಗಲೇ ಎಷ್ಟೋ ಸಂಸಾರಗಳನ್ನ ಹಾಳು ಮಾಡಿದ್ದಾರೆ. ಇದೆಲ್ಲ ಗೊತ್ತಿದ್ದು ನಿಮ್ ತಂದೆ ಯಾಕಮ್ಮ ಸೈನ್ ಹಾಕಿದ್ರು? ಛೇ, ಸರಿ ನಡಿ, ಬರ್ತೀನಿ ನಡಿ. ಅಲ್ರಿ, ನಾನು ಪತ್ರಕ್ಕೆ ಸೈನ್ ಹಾಕಿದ್ದು ಊರಿಗೆ ಸ್ಕೂಲ್ ಕಟ್ಸೋದಕ್ಕೋ ಇಲ್ಲ ನೀವು ಸೈಟ್ ಮಾಡ್ಕೊಳ್ಳೋದಕ್ಕೋ? ಸತ್ಯಮೂರ್ತಿ, ಧರ್ಮಯ್ಯ, ಪುಣ್ಯಕೋಟಿ, ಆಹಾ ಎಂಥ ಪವಿತ್ರವಾದ ಹೆಸರಿಟ್ಕೊಂಡಿದ್ದೀರಪ್ಪ. ಊರಿಗೆ ದೊಡ್ಡ ಮನುಷ್ಯರು ನೀವು. ಮಕ್ಕಳಿಗೆ ಸ್ಕೂಲ್ ಕಟ್ಟಿಸ್ತೀವಿ ಅಂತ ಪತ್ರಕ್ಕೆ ನನ್ನಿಂದ ಸೈನ್ ಹಾಕಿಸ್ಕೊಂಡು ನನ್ನ ಸ್ವಂತ ಜಮೀನನ್ನೇ ಸಲೀಸ ನುಂಗ್ ಹಾಕೋದಕ್ಕೆ ನೋಡ್ತಾ ಇದ್ದೀರಾ? ಹೀಗೆ ಎಷ್ಟು ಮನೆ ಹಾಳು ಮಾಡಿದ್ದೀರಿ ನೀವು. ನಾನ್ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಪತ್ರಕ್ಕೆ ಸೈನ್ ಹಾಕಿದಾಗ ಜಡ್ಜ್ ಕರುಣಾಮೂರ್ತಿ ಕೂಡ ನಿಮ್ ಜೊತೆನೇ ಇದ್ರು. ಅವ್ರ ಹತ್ರನೇ ನ್ಯಾಯ ಕೇಳ್ತೀನಿ. ವಿಮೋಚನೆ ಪ್ಲಸ್ ರಾಜಾರಾಮ್ಗೆ ಹೇಳಿ ಪೇಪರ್ನಲ್ಲಿ ಹಾಕಿಸಿ ನೀವು ಮಾಡಿರೋ ಮೋಸನ ಊರಿಗೆಲ್ಲ ತಿಳಿಯೋ ಹಾಗೆ ಮಾಡ್ತೀನಿ. ಅಷ್ಟೆಲ್ಲ ಅವಮಾನ ಆಗೋದಕ್ಕೆ ಮುಂಚೆ ಈ ವಿಷಯನ ನ್ಯಾಯವಾಗಿ ತೀರ್ಮಾನ ಮಾಡಿದ್ರೆ ಸರಿ. ಏನೋ ಧರ್ಮ ಚೇರ್ಮನ್ರೆ, ನಿಧಾನವಾಗಿ ತೀರ್ಮಾನ ಮಾಡೋಣ ಅಂದ್ರೆ ನಮ್ಮ ಅನಂತಯ್ಯನವರು ಈಗಲೇ ಅವಸರ ಪಡ್ತಿದಾರಲ್ಲೋ. ಆತ್ ಬಿಡ್ರಿ, ಅವನು ಈಗಿಂದ ಈಗ್ಲಾ ತೀರ್ಮಾನ ಮಾಡ್ಬಿಡುನು, ಅದ್ರಾಗ ಏನೈತಿ? ಲಲ್ಲ 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 ಲಲ್ಲ. ಹಲೋ, ಡಾಕ್ಟರ್ ದಯಾನಂದ್ರ ಶರಣ್ರಿ, ನಮ್ಮ ಚೇರ್ಮನ್ ಸತ್ಯಮೂರ್ತಿ ಅದಾರ ನೋಡ್ರಿ. ಅವ್ರ ಮನೆಗ ನೀವ್ ಈಗಿಂದ ಈಗ್ಲಾ ಬರ್ಬೇಕು ನೋಡ್ರಿ. ಕಾರಣ ಏನಪ್ಪಾ ಅಂದ್ರ ನಮ್ ಸಾಲಿ ಮಾಸ್ಟರ್ ಅನಂತಯ್ಯನವ್ರಗ ಹಾರ್ಟ್ ಅಟ್ಯಾಕ್ ಆಗೈತಿ. ಏನು, ನನಗೆ ಹಾರ್ಟ್ ಅಟ್ಯಾಕ? ಯಾಕೆ ಆತರ ಪಡ್ತೀರಿ ಮೇಷ್ಟ್ರೆ? ಸ್ವಲ್ಪ ಇರಿ. ಹಲೋ, ಪೊಲೀಸ್ ಸ್ಟೇಷನ್. ಯಾರು 2 ಸ್ಟಾರ್ ಮೂರ್ತೇನ? ನಮ್ ಚೇರ್ಮನ್ರ ಮನ್ಯಾಗ ಸಾಲಿ ಮಾಸ್ಟರ್ ಅನಂತಯ್ಯ ಹಾರ್ಟ್ ಅಟ್ಯಾಕ್ ಆಗಿ ಶಿವನ್ ಪಾದ ಸೇರ್ಕೊಂಡ್ರು. ಮಹಜರ್ ಮಾಡ್ಬೇಕಾಗೈತಿ, ಲಗೂನ್ ಬಾ. ಏನ್ರಿ ಇದು ಅನ್ಯಾಯ? ನಾನು ಬದುಕಿದ್ರು ಸತ್ತಿದ್ದೀನಿ ಅಂತ ಸುಳ್ಳು ಬಗಳ್ತಿದ್ದೀರಲ್ಲ. ನಾವು ಸುಳ್ಳು ಹೇಳೋರಲ್ಲ ಮೇಷ್ಟ್ರೆ, ಸತ್ಯವಾಗ್ಲೂ ನೀವೀಗ ಸತ್ತೇ ಸಾಯ್ತೀರ. ವಿಮೋಚನೆ ಪ್ರೆಸ್ ಹೇಳ್ತೀಯಾ? ಅದಕ್ ಮೊದ್ಲು ನಾವೇ ನಿನ್ನ ಪ್ರೆಸ್ ಮಾಡಿ ನಿನ್ನ ಜೀವಕ್ಕೆ ವಿಮೋಚನೆ ಕೊಟ್ಬಿಡ್ತೀವಿ. ಆಗ್ಬಹುದಾ? ಏನ ಮಾಡ್ತಾ ಇದ್ದೀರಾ? ಶ್ರೀಮದ್ ರಮಣ ಗೋವಿಂದ ಗೋವಿಂದ.
ತಗೋಪ್ಪ ನಿಬಮ್ಮ. ಕಾನ್ಸ್ಟೇಬಲ್ ರಿಪೋರ್ಟ್ ಎಲ್ಲ ಸರಿಯಾಗಿ ಬರ್ಕೊಂಡಿದ್ಯಾ? ಬರ್ಕೊಂಡಿದ್ದೀನಿ ಸರ್. ಡಾಕ್ಟರ್ ಈಗೇನ್ ಮಾಡೋಣ? ಆಸ್ಪತ್ರೆಗೆ ಬಾಡಿ ಕಳ್ಸ್ಕೊಡಿ, ಪೋಸ್ಟ್ ಮಾರ್ಟಮ್ ಆದ್ಮೇಲೆ ರಿಪೋರ್ಟ್ ಕಳ್ಸ್ಕೊಡ್ತೀವಿ. ಓಕೆ. ಅಪ್ಪ 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 ಏನಾಯ್ತು ನಮ್ ತಂದೆಗೆ? ನಿಮ್ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರಮ್ಮ. ಮಿಸ್ಟರ್ ಸತ್ಯಮೂರ್ತಿ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಯಾಕ್ರಿ ಆಗತ್ತೆ? ಯಾಕಾಯ್ತು ಅಂದ್ರೆ ನಾನೇನಪ್ಪ ಹೇಳಿ, ಹಾರ್ಟ್ ಅಟ್ಯಾಕ್ ಆಗೋದು ಇದ್ದಕ್ಕಿದ್ದಾಗೆ ತಾನೆ. ಸುಳ್ಳು. ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ನಾನ್ ನಂಬೋದಿಲ್ಲ. ನಮ್ಮ ತಂದೆ ಒಂದು ದಿನನೂ ತಲೆನೋವು ಜ್ವರ ಅಂತ ಮಲಗ್ದವ್ರಲ್ಲ. ಈ ಸಾವಿನ ಬಗ್ಗೆ ತನಿಖೆ ನಡೀಲೇಬೇಕು. ತನಿಖೆ ನಡೆಸೋದಕ್ಕ ಇದ್ರಾಗ ಏನೈತ್ರಿ ಸಿಸ್ಟ್ರ? ಹೌದಲ್ರಿ ರಾಜಾರಾಮ್ರ? ಡಾಕ್ಟರ್ ಬಂದು ಟೆಸ್ಟ್ ಮಾಡಿ ಮಾಸ್ಟರ್ ಹಾರ್ಟ್ ಅಟ್ಯಾಕ್ ನಿಂದ ಸತ್ಯಾರ ಅಂತ ಹೇಳ್ಯಾರ. ಪೊಲೀಸರು ಬಂದು ಮಾಜರ್ ಮಾಡ್ಯಾರ. ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನೆವರೆಗೂ ಆರೋಗ್ಯವಾಗಿದ್ದವರು ಇವತ್ ನಿಮ್ಮನೆಗೆ ಬಂದು ಸತ್ತಿದ್ದಾರೆ ಅಂದ್ರೆ ಏನ್ರಿ ಅರ್ಥ? ಇದನ್ನ ನಾನ್ ಸುಮ್ಮನೆ ಬಿಡೋದಿಲ್ಲ. ನಾವು ಮಾತ್ರ ಸುಮ್ಮನೆ ಬಿಟ್ಬಿಡ್ತೀವೇನಪ್ಪ? ಅನಂತಯ್ಯನವರೇನು ಸಾಧಾರಣ ಮನುಷ್ಯನ? ಹಿಂದೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು, ಸ್ಕೂಲ್ ಮೇಸ್ಟ್ರಾಗಿ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾದಾನ ಮಾಡಿದವರು. ಇಂಥ ಮಹಾನ್ ಭಾವರು ಸತ್ರು ಅಂದ್ರೆ ನಾವು ಸುಮ್ಮನೆ ಇರ್ತೀವ? ಬಹಳ ಭಕ್ತಿ ಗೌರವದಿಂದ ಅವರ ಅಂತ್ಯ ಸಂಸ್ಕಾರ ನಡೆಸ್ತೀವಿ. ಮಿನಿಸ್ಟರ್ ಲೆವೆಲ್ನಲ್ಲಿ ಸಂತಾಪ ಸೂಚಕ ಸಭೆ ನಡೆಸ್ತೀವಿ. ಊರಾಗ ಅವ್ರ ಹೆಸರಿನ ಮೇಲ ದೊಡ್ಡದೊಂದು ಸ್ಮಾರಕ ಕಟ್ಟಿಸ್ತೀವ್ರಿ. ಶಟ್ ಅಪ್ ಯು ರಾಸ್ಕಲ್ಸ್! ಬದುಕಿರೋರ್ನ ಸಾಯಿಸ್ಬಿಟ್ಟು ಸ್ಮಾರಕ ಕಟ್ತೀನಿ ಅಂತ ಹೇಳ್ತೀರಾ? ಇದನ್ನೆಲ್ಲ ನನ್ನ ಪೇಪರ್ನಲ್ಲಿ ಬರೆದು ನೀವು ಮಾಡಿರೋ ಅನ್ಯಾಯನ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಚೇಚೆ, ತುಂಬಾ ಅನ್ಯಾಯ ಆಗೋಯ್ತು. ನಿಮ್ಮ ತಂದೆ ಸಾವಿನ ಸುದ್ದಿ ಕೇಳಿ ನನ್ನ ಮನಸ್ಸಿಗೆ ಬಹಳ ನೋವಾಯ್ತಮ್ಮ. ಅದು ಸಾವಲ್ಲ ಸರ್, ಕೊಲೆ. ಮೊನ್ನೆ ತಾನೇ ಇವ್ರ ಜಮೀನಲ್ಲಿ ಸ್ಕೂಲ್ ಕಟ್ಟಿಸ್ಕೊಡ್ತೀವಿ ಅಂತ ಅನಂತಯ್ಯನವರಿಂದ ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡ್ರಂತೆ. ಈ ಕೊಲೆಗೆ ಅದೇ ಕಾರಣ ಇರಬೇಕು ಅಂತ ನನಗೆ ಅನುಮಾನ ಇದೆ ಸರ್. ನೋನೋ, ಹಾಗೇನೂ ಆಗಿಲ್ಲಾರ್ದು ಮಿಸ್ಟರ್ ರಾಜಾರಾಮ್. ಅನಂತಯ್ಯ ಪತ್ರಕ್ಕೆ ಸೈನ್ ಮಾಡಿದಾಗ ನಾನು ಅಲ್ಲೇ ಇದ್ದೆ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅವ್ರು ಕೊಲೆ ಮಾಡಿರೋದು ಸಾಧ್ಯ ಇಲ್ಲ. ಆದರೂ ಮಹಜರ್ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಬರಲಿ, ಅದನ್ನ ನೋಡಿ ಮುಂದಿನದು ಏನು ವಿಷಯ ಅಂತ ಆಲೋಚನೆ ಮಾಡೋಣ. ಸರ್, ದಯವಿಟ್ಟು ಈ ವಿಚಾರದಲ್ಲಿ ತುಂಬಾ ಮುತುವರ್ಜಿ ವಹಿಸಿ ವಿಚಾರಣೆ ಮಾಡಬೇಕು ಸರ್. ಖಂಡಿತ ಮಾಡ್ತೀನಮ್ಮ. ಪಾಪ ನಿನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬಾ ಫೀಲ್ ಆಗುತ್ತೆ. ನಾನೊಬ್ಬ ನ್ಯಾಯಾಧೀಶನಾಗಿ ನ್ಯಾಯ ದೊರಕಿಸ್ಕೊಡ್ಬೇಕಾದ್ದು ನನ್ನ ಕರ್ತವ್ಯ. ನೀನು ನನ್ನ ಮೇಲೆ ನಂಬಿಕೆ ಇಡಮ್ಮ. ಇದು ಕೊಲೆ ಅನ್ನೋದು ರುಜುವಾತಾದ್ರೆ ಅಪರಾಧಿಗಳು ಯಾರೇ ಆಗಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ವಿಧಿಸಿ ನಿನಗೆ ನ್ಯಾಯ ದೊರಕಿಸ್ಕೊಡ್ತೀನಿ. ಅಮ್ಮ, ಅಯ್ಯೋ ಅಮ್ಮ. ಕಲ್ಯಾಣಿ, ಕಲ್ಯಾಣಿ, ನೋವು ಜಾಸ್ತಿ ಆಗಿದ್ಯಾ? ಹೌದ್ರಿ. ಶಾರದಾ ಎಲ್ಲಿ? ಸಾಯಂಕಾಲನೇ ಬರ್ತೀನಿ ಅಂದ್ಲು. ಯಾಕೋ ಇನ್ನೂ ಬಂದಿಲ್ಲ ರೀ. ಸರಿ, ನಡಿ ಆಸ್ಪತ್ರೆಗೆ ಹೋಗೋಣ. ಹೇಳು, ಮೆಲ್ಲಿಗೆ ಮೆಲ್ಲಿಗೆ ಕಲ್ಯಾಣಿ, ಬಾ ಮೆಲ್ಲಿಗೆ, ಬಾ ಮೆಲ್ಲಿಗೆ. ಓ, ಈ ಸಮಯದಲ್ಲಿ ಫೋನ್ ಬೇರೆ. ಸ್ವಲ್ಪ ಇರು ಕಲ್ಯಾಣಿ. ಹಲೋ, ಯಾರು? ಸರ್, ನಾನು ಶಾರದಾ ತಿಪ್ಪದ ಬಂಗ್ಲಿಂದ ಮಾತಾಡ್ತಾ ಇದ್ದೀನಿ. ಹಾ. ನೀವು ಇಲ್ಲಿಗೆ ತಕ್ಷಣ ಬರಬೇಕು ಸರ್. ನಾನಿಲ್ಲಿ ಪ್ಲೀಸ್ ಸರ್. ಹಲೋ ಹಲೋ ಹಲೋ. ಯಾರೀ? ಶಾರದಾ ದಿಬ್ಬದ ಬಂಗ್ಲೆಯಿಂದ ಫೋನ್ ಮಾಡಿದ್ಲು. ಏನೋ ಅಪಾಯದಲ್ಲಿದ್ದಾಳೆ ಅಂತ ಕಾಣುತ್ತೆ. ತಕ್ಷಣ ಬನ್ನಿ ಅಂತ ಹೇಳಿ ಫೋನ್. ನಿನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾನು ನನ್ನ ವಿಷಯ ಆಗಿರ್ಲಿ, ಮೊದಲು ಆ ಹುಡುಗಿಗೆ ಏನಾಗಿದೆಯೋ ಹೋಗಿ ನೋಡಿ. ಹೋಗಿ. ಹಾಗೆ ಅಂತೀಯಾ? ನೋಡು, ನೀವು ಹುಷಾರಾಗಿರು. ಹೋಗಿ. ನಾ ಬಂದ್ಬಿಡ್ತೀನಿ, 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಆಯ್ತು, ಬೇಗ ಹೊರಡಿ. ಶಾರದಾ, ಶಾರದಾ, ಶಾರದಾ. ರಾಜಾರಾಮ್, ಇನ್ಸ್ಪೆಕ್ಟರ್ ನೋಡಿ, ಜಡ್ ಸಾಹೇಬ್ರನ್ನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ. ಶಟ್ ಅಪ್!
ನೀನೇ ಕೊಲೆ ಮಾಡಿ ಈಗ ಬೇರೆ ಯಾರೋ ಮಾಡಿದ್ರು ಅಂತ ಹೇಳ್ತಿದ್ಯಾ? ನೋ ಇನ್ಸ್ಪೆಕ್ಟರ್, ನಾನು ಈಗ ತಾನೇ ಬಂದೆ. ಅಷ್ಟರಲ್ಲೇ ಇವರು ಇದನ್ನೆಲ್ಲ ಕೋರ್ಟ್ನಲ್ಲಿ ಹೇಳು. ಈಗ ನಾನು ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿಲ್ಸು, ಒಂದೇ ನಿಮಿಷ ಬಂದ್ಬಿಡ್ತೀನಿ. ಕಲ್ಯಾಣಿ, ಹೇಳು, ಆಸ್ಪತ್ರೆಗೆ ಹೋಣ ಬಾ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಶಾರದಾ ಎಲ್ಲಿ? ಎಲ್ಲ ಆಮೇಲೆ ಹೇಳ್ತೀನಿ. ನೀ ಬಾ ಬಾ. ನನಗೆ ನಡಿಪ್ಪ, ನಡಿ. ನಿಮ್ ತಾಯಿನ ಆಸ್ಪತ್ರೆಯಲ್ಲಿ ಬಿಟ್ಟು ನಾ ಮೆಡಿಕಲ್ ಶಾಪ್ ಹತ್ರ ಬಂದಾಗ ಪೊಲೀಸ್ನವ್ರು ನನ್ನ ಅರೆಸ್ಟ್ ಮಾಡಿದ್ರು. ಜಡ್ಜಿ ಕೊಲೆನ ನಾವು ಕಣ್ಣಾರೆ ಕಂಡ್ವು ಅಂತ ಸತ್ಯಮೂರ್ತಿ, ಧರ್ಮಯ್ಯ, ಪುಣ್ಯಕೋಟಿ 3 ಜನನು ಕೋರ್ಟ್ಗೆ ಬಂದು ಸುಳ್ಳು ಸಾಕ್ಷಿ ಹೇಳಿ ನನಗ್ ಜೀವಾವಧಿ ಶಿಕ್ಷೆ ಸಿಗೋ ಹಾಗೆ ಮಾಡಿದ್ರಪ್ಪ. ನಿಮಗ್ ಫೋನ್ ಮಾಡಿದ ಶಾರದಾ ಎಲ್ಲಿ ಹೋದ್ಲಪ್ಪ? ಎಲ್ಲಿ ಹೋದ್ಲೋ ನನಗೂ ಗೊತ್ತಿಲ್ಲಪ್ಪ. ಆ ಚಂಡಾಲ್ರೆ ಅವಳು ಕೊಂದು ಹಾಕಿರ್ಬೇಕು. ಆ ದ್ರೋಹಿಗಳ ಅಟ್ಟಹಾಸ ಇವತ್ತಿಗೆ ಮುಗಿತಪ್ಪಾಜಿ. ಅವ್ರು ಮಾಡಿರೋ ಅನ್ಯಾಯಗಳನ್ನೆಲ್ಲ ಬಯಲ್ಗೆಳ್ದು ಸತ್ಯಕ್ಕೆ ಜಯ ಸಿಗೋ ಹಾಗೆ ಮಾಡ್ತೀನಿ. ಬೇಡ ಗೋಪಿ, ಬೇಡಪ್ಪ. ಈ ಪ್ರಪಂಚದಲ್ಲಿ ಸತ್ಯ ಯಾವತ್ತೋ ಸತ್ತು ಹೋಗಿದೆ. ಆ ಸತ್ಯಕ್ಕೋಸ್ಕರ ಹೋರಾಡಿದ್ರಿಂದಾನೇ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿರೋದು. ಆ ದೇವರು ನಿಜವಾಗ್ಲೂ ದಯಾಮಯನೇಪ್ಪ. ಇಷ್ಟು ವರ್ಷ ಆದ್ಮೇಲೆ ನನ್ನ ಮಗನ್ನ ಕಣ್ತುಂಬ ನೋಡೋ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾನೆ. ನನಗಷ್ಟೇ ಸಾಕು, ಅಷ್ಟೇ ಸಾಕು. ನೀನು ನನ್ನ ಆಯುಸ್ಸನ್ನು ತಗೊಂಡು 100 ವರ್ಷ ಚೆನ್ನಾಗಿರು ಕಂದ. ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾ 100 ವರ್ಷ ಬಾಳ್ಬೇಕಪ್ಪಾಜಿ? ಏನೇ ಆಗ್ಲಿ ನಾನು ಇದನ್ನ ಸುಮ್ಮನೆ ಬಿಡಲ್ಲ. ಬೇಡ ಕಂದ, ಬೇಡಪ್ಪ. ನನ್ನ ಮಾತು ಕೇಳು ಗೋಪಿ. ಬೇಡ ಕಣೋ, ಬೇಡ ಗೋಪಿ. ಏನ್ರೋ ಅದು? ಏನೋ ಉಂಡಿ ಹಂಗ್ ಬಿದ್ದೈತ್ರಿ. ಸುಮ್ಕಿರ್ಲ, ನಾನ್ ನೋಡ್ತೀನಿ. ಹುಷಾರ್ಲಿ ಮಗನೇ. ಮುಟ್ಮಾಡುವ ಬಾಂಬ್ ಆಗಿತ್ತು. ಬಾಂಬಲ್ಲ ಬಿಡ್ರಿ ಚೇರ್ಮನ್ರೆ. ಬಾಂಬ್ ಆಗಿದ್ರೆ ಬಿದ್ದಾಗ್ಲೇ ಸಿಡಿದು ಇಷ್ಟೊತ್ತಿಗೆ ನಾವೆಲ್ಲ ಹಂಗಲ್ಲೋ ಪಂಗ್ಯ ನನ್ನ ಮಗನ. ಕೆಲವು ಬಾಂಬ್ ಬಿದ್ದಾಗ ಸುಮ್ನಿದ್ದು ಮುಟ್ಟಿದಾಗ ಒಮ್ಮಿಂದೊಮ್ಮೆಲೆ ಧರ್ಮ, ಯಾರ್ದು ಫೋನ್ ನೋಡ? ಫೋನ್ ನಿಂದೈತಪ್ಪ, ನೀನಾ ಹೋಗಿ ನೋಡ್ಬೇಕು. ಪುಣ್ಯ, ನೀನಾದ್ರೂ ಹೋಗಿ ನೋಡ. ಮನೆ ನಿಂದು, ನೀನೇ ಹೋಗಿ ನೋಡಪ್ಪ. ನಾನೇ ಹೋಗಿ ನೋಡ್ಬೇಕಂತಪ್ಪ. ಲೇ, ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ದುಡ್ಡ ಮಾರಂದ್ರೆ ಅದು ಧಮ್ಮಂತ ಸಿಗೋದ್ರೊಳಗ ಹೋಗಿ ವಿಷಯ ಏನಂತ ತಿಳ್ಕೊಲ್ಲ. ಮಂಗೆ ಮಾಡ್ದಾಗ ಮಾಡ್ತಿದ್ದಿ. ಯಾಕೆ ನಾ ಇಲ್ಲ? ಹೆದರ್ಬೇಡ, ಹೋಗ. ಹಲೋ, ಈ ಯಾರು? ಅದು ಬಾಂಬಲ್ಲ ಕಂಡ್ರು ಬಕ್ರ ನನ್ ಮಕ್ಳ. ಆ ಕಲ್ಲುಗ್ ಸುತ್ತಿರೋ ಕಾಗದನ ಓದಿ ಅದ್ರಲ್ಲಿ ನಿಮ್ ಜಾತಕನೆಲ್ಲ ಬರ್ದಿದ್ದೀನಿ. ಹಲೋ ಹಲೋ, ಫೋನ್ ಬೇರೆ ಕಟ್ ಆಗ್ಬಿಡ್ತಲ್ಲಪ್ಪ. ಲೋ, ಬಂದ್ರೋ ಇಲ್ಲಿ? ಅದು ಬಾಂಬ್ ಅಲ್ವಂತೆ, ಕಲ್ಲಿಗೆ ಕಾಗದ ಸುತ್ತಿದಾನಂತೆ, ಅದರಲ್ಲಿ ನಮ್ ಜಾತಕನೆಲ್ಲ ಬರ್ದಿದಾನಂತೆ. ಲೇ ಪುಣ್ಯ, ಕಲ್ಲಿಗೆ ಸುತ್ತಿರೋ ಕಾಗದನ್ ಬಿಚ್ಚೋದು ನಮ್ ಗುರುಬಲ ಶನಿ ಬಲ ಹೇಗಿದೆ ಅಂತ ಗೊತ್ತಾಗುತ್ತೆ. ಅಯ್ಯೋ ಅಯ್ಯಯ್ಯೋ, ಚೇರ್ಮನ್ರೆ, ಮೇಷು ಅನಂತಯ್ಯನ ಕೊಲೆ, ಜಡ್ಜ್ ಕರುಣಾಮೂರ್ತಿ ಕೊಲೆ, ಎಲ್ಲಾನು ಕೆರದಲ್ಲಿ ಹೊಡೆದಂಗೆ ಖರಾರ್ವಾಕಾಗಿ ಬರ್ದಿದಾನಲ್ಲ ಚೇರ್ಮನ್ರೆ. ಅರೆ, ನಮ್ ಗುಟ್ಟೆಲ್ಲ ಇದ್ಯಾವನ್ಗಪ್ಪ ಗೊತ್ತಾಯ್ತು? ಲೇ ಪುಣ್ಯ, ಮುಂದ್ ಕೋದಲಿ ಇನ್ನು ಏನೇನ್ ಬರ್ದಾನ? ನಾವ್ ಮಾಡಿದ ಪಾಪಕ್ಕೆ ನಮ್ಗೆಲ್ಲ ನೇಣ್ ಹಾಕಿಸ್ತೀನಿ ಅಂತ ಬರ್ದಿದ್ದಾನೆ. ಇವನೇ ಅವನಪ್ಪ. 20 ವರ್ಷದ ಹಿಂದ ನಡೆದದನ್ನ ಮತ್ತೀ ಕೆದಗ್ಲಿಕ್ಕೆ ಹತ್ತಾನಲ್ಲ. ಯಾವನೋ ನಮ್ ಕುಲ ಗೋತ್ರ ಗೊತ್ತಿರೋನೇ ಬರ್ದಿರ್ಬೇಕು. ಚೇರ್ಮನ್ರೆ,
ಉದಾಸೀನ ಮಾಡಂಗಿಲ್ಲ. ಹೌದೌದು. ನಮ್ಮ 2 ಸ್ಟಾರ್ ಮೂರ್ತಿಗೆ ಕೂಡ್ಲೆ 1 ಗಂಟೆ ಬರ್ಸ. ಹಾ. ಹಲೋ, ಎಸ್ ಐ ಮೂರ್ತಿ ಹಿಯರ್. ಲೋ 2 ಸ್ಟಾರು, ನಾನು ಚೇರ್ಮನ್ ಮಾತಾಡ್ತಾ ಇದ್ದೀನಿ. ಏನ್ ಚೇರ್ಮನ್ ಇಷ್ಟೊತ್ನಲ್ಲಿ? ಹೇಗ್ ನಡೀತಾ ಇದೆ ನಿಮ್ ದರ್ಬಾರು? ಇಲ್ಲಿ ಬಾಂಬ್ ಬಿದ್ದು ಬೊಂಬೆ ಹೊಡಿತಾ ಇದ್ದೀವಿ. ದರ್ಬಾರು ಅಂತೀಯಲ್ಲೋ? ಬಾಂಬಾ? ಎಲ್ಲ ಔಟಾ? ಔಟ್ ಆಗಿದ್ರೆ ನಿನಗೆಲ್ಲ ಗಂಟೆ ಹೊಡಿತಿದ್ದೆ. ನಮ್ ಪರಿಸ್ಥಿತಿ ಇಲ್ಲಿ ಚಿಂತಾಜನಕವಾಗಿದೆ. ನಾಳೆ ಬೆಳಿಗ್ಗೆ ಮರೀದೆ ದಿಬ್ಬದ ಬಂಗ್ಲೆಗ್ ಬಾ, ಎಲ್ಲ ಮಾತಾಡೋಣ. ಸರಿ, ಬರ್ತೀನಿ. ಅಲ್ಲ ಕಣ್ರು, ಆ ಪತ್ರ ಬರ್ದ ನನ್ನ ಮಗ ಇಲ್ಗೂ ಬಂದ್ಬಿಡಿ, ನಾನು ಏನೋ ಗೊತ್ತಿಲ್ವಲ್ರಪ್ಪ. ಚೇರ್ಮನ್ರ ಇಲ್ಲಿಗೆ ಬರ್ಲಿಕ್ಕೆ ಆ ಬ್ರಹ್ಮನಿಗೂ ಆಗಕ್ಕಿಲ್ಲ ಅಲ್ವೇನ್ಲ? ಬರೋಬರಿ ಹೇಳ್ದೆ ನೋಡಲೆ. ಬರ್ರೆ ನಡೀರಿ. ಅಲ್ರು, ಆ 2 ಸ್ಟಾರ್ ಮೂರ್ತಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನಾವು ಅವನ ಜೊತೆಲೆ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ರೀ ಚೇರ್ಮನ್ರ, ಹಿಂಗ್ ಯಾಕೆ ಬೆದರ್ತೀರಿ ನೀವ? ಒಟ್ಟ ಬಂಗ್ಲಿ ಒಳಗಂತೂ ಬಂದಾತ. ಹೊಟ್ಟಿ ಒಳಗ 2 ಪೆಗ್ ಹೋತಪ್ಪ ಅಂದ್ರ ಭಾರಿ ಧೈರ್ಯ ಬರ್ತಿತಿ. ಚೆನ್ನಾಗಿ ಹೇಳ್ದೆ ಕಣ್ಲಾ. ಶಾರದಾ, ಶಾರದಾ. ಶಾರದಾ, ಯಾರು ಬಂದಿದ್ರಾ? ಇಲ್ಲ. ಮತ್ತ ಯಾರಾದ್ರೂ ಕಲ್ಗಿಲ್ ಹೊಂದಿದ್ರೇನ? ಕಲ್ಲ? ನೀವ್ ಯಾರ ಮನೆಗಾದ್ರೂ ಹೊಡೆದಿದ್ದೀರಿ? ಸುಮ್ನೆ ಕೇಳ್ತಾನೆ. ಬೇಗ ಬಾಟ್ಲ್ ರೆಡಿ ಮಾಡು. ರೆಡಿ ಮಾಡ. ರೆಡಿ ಮಾಡು. ನಮ್ ತಂದೆ ಹೇಳಿದ ಶಾರದಾ ಈಗೇನೆ ಇರ್ಬೋದಾ? ಕಿಲೋ ಚೇರ್ಮನ್ರ, ಆ ಪತ್ರದಾಗ ನಮ್ ಲೈಫ್ ಹಿಸ್ಟ್ರಿ ಎಲ್ಲಾ ಬಿಚ್ಚಿಟ್ಟದಾನ. ಅವ ಯಾರ ಎಲ್ಲಿಂದ ಬಂದಾನಂತ ತುಸು ಆಲೋಚನೆ ಮಾಡ್ಬೇಕಾಗ್ತಿತ್ ನೋಡ್ರಿ. ಮತ್ತ ಸುಮ್ಕಿರ್ಲ, ನಮ್ 2 ಸ್ಟಾರ್ ಬರ್ಲಿ, ಅವ್ನ್ ಯಾರು, ಅವನ್ ಕಥೆ ಏನು ಅಂತ ಎಲ್ಲ ಪತ್ತೆ ಮಾಡ್ತಾನೆ. ಇಲ್ಲಿ ನೋಡಿ. ನಮಸ್ಕಾರ. ಯಾರ್ ನೀನು? ಮೆಲ್ಲಗ್ ಮಾತಾಡಿ. ನಿಮ್ ಹೆಸರು ಶಾರದಾ ತಾನೆ? ಹೌದು. ವಿಮೋಚನೆ ಪ್ರೆಸ್ ರಾಜಾರಾಮ್, ನಿಮಗ್ ಗೊತ್ತಾ? ಗೊತ್ತು. ನಾನು ಅವ್ರ ಮಗ ಗೋಪಿ. ನೀನು ಅವ್ರ ಮಗನ? ಹೌದು. ಜಡ್ಜ್ ಕರುಣಾಮೂರ್ತಿ ಕೊಲೆ ಕೇಸ್ನಲ್ಲಿ ನಮ್ ತಂದೆ ಜೈಲಿನಲ್ಲಿ ಇನ್ನೂ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಕೊಲೆ ಮಾಡಿದವ್ರು ಯಾರು, ಆಗೇನ್ ನಡೀತು ಎಲ್ಲ ನಿಮಗೆ ಗೊತ್ತಿದೆ. ದಯವಿಟ್ಟು ನಿಜ ಹೇಳಿ ಪ್ಲೀಸ್. ಹೇಳ್ತೀನಿ, ಸ್ವಲ್ಪ ಇರಿ. ನಿಮ್ ತಂದೆ ನಿರಪರಾಧಿ. ಅಲ್ಲಿ ಕುಡಿತಾ ಕೂತಿದಾರಲ್ಲ 3 ಜನ, ಆ ಪಾಪಿಗಳು ನಮ್ ತಂದೆನ್ ಕೊಂದ ಮೇಲೆ ನಾನು ನಿಮ್ ತಂದೆ ಜಡ್ಜ್ ಹತ್ರ ಹೋಗಿ ನಮ್ ತಂದೆನ್ ಕೊಂದ ವಿಚಾರನೆಲ್ಲ ತಿಳಿಸಿದ್ವಿ. ಅದಕ್ಕ ಆ ಜಡ್ಜು ನ್ಯಾಯವಾಗಿ ತೀರ್ಮಾನ ಮಾಡ್ತೀನಿ ಅಂತ ಸಮಾಧಾನ ಹೇಳಿದ್ರು. ಮಾರನೇ ದಿನ ರಾತ್ರಿ ಯಾವ ಕೆಲಸ ಮಾಡ್ಬೇಕಾದ್ರೂ ನಿಧಾನವಾಗಿ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾಡ್ಬೇಕ್ರಿ. ಆತರ ಪಡಬಾರ್ದು. ಖರೆ ಹೇಳಿದ್ರಿ ನೋಡ್ರಿ ಜಡ್ಜ್ ಸಾಹೇಬ್ರ. ನಾವು ಮುಂದಿನ ಆಲೋಚನೆ ಮಾಡೇ ಮಗನ್ನ ಮುಗಿಸ್ಬಿಟ್ಟಿವ್ ನೋಡ್ರಿ. ಕಾರಣ ಏನಪ್ಪಾ ಅಂದ್ರ ಅದಾ ಮುದಿಯ, ಅದಾ ಸಾಲಿ ಮಾಸ್ಟರ್ ಅನಂತಯ್ಯ ವಿಮೋಚನೆ ಪ್ರೆಸ್ ರಾಜಾರಾಮ್ ಹೇಳಿ ನಮ್ 3 ಜನದ ಹೆಸರು ಪೇಪರ್ದಾಗ ಬರೋ ಹಂಗ್ ಮಾಡ್ತೀನಿ ಅಂತ ಹೇಳಿ ಓಲೊಚ್ ಉಧೋ ಅನ್ಕೊಂತ ತಕರಾರು ಮಾಡ್ಕೊಂತ ಅಡ್ಡಾಡ್ದನ್ರಿ. ಅಷ್ಟು ಸಣ್ಣ ವಿಷಯಕ್ಕೆ ಅವನ್ನ ಕೊಂದ್ಬಿಟ್ಟು ಇನ್ನು ದೊಡ್ಡ ತಪ್ಪೆ ಮಾಡ್ಬಿಟ್ರಲ್ರಿ ನೀವು. ಇದ್ಯಾವ್ ದೊಡ್ಡ ತಪ್ಪು ಸಾರ್? ಇಂಥದ್ದನ್ನೆಲ್ಲ ನಾವ್ ಎಷ್ಟು ಮಾಡಿಲ್ಲ, ನೀವ್ ಎಷ್ಟು ಸಲ ಬಚಾಯಿಸಿಲ್ಲ. ನೀವಿರೋವರೆಗೂ ನಮ್ಗೆಂತ ಭಯ? ಈಗ ಭಯ ಪಡಬೇಕಾದ ಪರಿಸ್ಥಿತಿನೇ ಬಂದಿದೆ ಸತ್ಯಮೂರ್ತಿ. ಆ ರಾಜಾರಾಮ್ ಬಹಳ ಪ್ರಚಂಡ. ಈ ಅನಂತಯ್ಯನ ಸಾವಿನ ಬಗ್ಗೆ COD ತನಿಖೆ ನಡೆಸಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗೇನಾದ್ರೂ ಆದ್ರೆ ನೀವೆಲ್ಲ ಸಿಕ್ಬೀಳ್ತೀರ. ಎಲ್ಲ ನಿಮ್ ಕೈನಾಗೈತೆ. ಕೇಸ್ನ ಹೆಂಗ್ ಉಲ್ಟಾ ಮಾಡ್ಬೇಕೋ ಮಾಡ್ಬಿಡಿದೇವ್ರು. ಮಾಡಬಹುದಾಗಿತ್ತು, ಆದ್ರೆ ಆ ಹುಡುಗಿ ಇದ್ದಾಳಲ್ಲ ಪಾಪ, ಅನಂತಯ್ಯನ ಮಗಳು, ಏನವಳ ಹೆಸರು? ಏನು ಅವಳ ಹೆಸರು? ಶಾರದಾ. ಎಷ್ಟು ಮುದ್ದಾಗಿದ್ದಾಳೆ. ಇನ್ನು ಚಿಕ್ಕ ವಯಸ್ಸು ಪಾಪ. ಅವಳನ್ನ ನೋಡಿದಾಗಿನಿಂದ ನನ್ನ ಮನಸ್ಸಿಗೆ
ಏನೋ ಒಂಥರ ಆಗ್ತಾ ಇದೆ. ಓ ಅದಾದೇವ್ರು ಅರ್ಥಾತ್ ಬಿಡಿ. ಆಗ್ಲೇ ಅದಕ್ಕೆಲ್ಲ ಏರ್ಪಾಟ್ ಮಾಡಿದೀವಿ. ನಮ್ಮ 2 ಸ್ಟಾರ್ ಮೂರ್ತಿ ಇಲ್ವಾ, ಇವಾಗ ಇಲ್ಲಿಗೆ ಕರ್ಕೊಂಡ್ ಬರ್ತಾವನೆ. ಅಲ್ಲಿವರೆಗೂ ನೀವು ಇದನ್ನ ಶಿವ ಅನ್ನಿಸ್ಬಿಡಿ. ಬೇಗ ಬಾ, ಜಡ್ ಸಾಹೇಬ್ರು ನಿಂಗೋಸ್ಕರ ಕಾಯ್ತಾ ಇದಾರೆ. ಬಾ. ಹೆದರ್ಕೋಬೇಡ, ನಿನ್ ರಕ್ಷಣೆಗೆ ನಾನಿಲ್ವಾ? ಎಲ್ಲ ನೀನ್ ಒಳ್ಳೇದಕ್ಕೆ ತಾನೆ. ಒಳಗ್ ನಡಿ. ಶಾರದಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಬಾ. ಯಾಕಲ್ಲ ನಿಂತಿದ್ಯಾ? ಬಾ. ನೀವು ನಾ ಹೇಳ್ತಿದ್ದೀನಿ ನೋಡ, ಸುಮ್ಮನೆ ಕೊಸರ ಹಿಡಿದ್ರೆ ನಂಗೆ ಆಗೋದಿಲ್ಲ. ಬಾ. ನೀನೊಬ್ಬ ನ್ಯಾಯಾಧೀಶನಾಗಿ ಹೀಗೆಲ್ಲ ಮಾಡ್ಬೋದಾ? ಬಿಡೋ. ನೀನ್ ನ್ಯಾಯ ಕೊಡ್ಬೇಕು ಅಂತಾನೆ ಇದೆಲ್ಲ. ನಿನ್ ಕೈ ಮುಗಿತೀನಿ. ಬಿಟ್ಬಿಡು ನನ್ನ. ಅಯ್ಯೋ ಪಾಪಿ, ಅಯ್ಯೋ ಕಿಚ್ಬೇಡ, ಬಾಯ್ಲಿ. ಅಯ್ಯೋ, ತಗೋ, ರಾಜಾರಾಮ್ಗೆ ತಕ್ಷಣ ಇಲ್ಲಿಗೆ ಬರಕ್ ಹೇಳು. ಸರ್, ನಾ ಶಾರದಾ ತಿರುಪತಿ ಬಂಗ್ಲಲ್ಲಿದ್ದೀನಿ. ನೀವು ಇಲ್ಲಿಗೆ ತಕ್ಷಣ ಹೊರಟು ಬನ್ನಿ. ನಾನಿಲ್ಲಿ. ಅಷ್ಟು ಸಾಕು. ಈ ಚಂಡಾಲರು ಮಾಡಿರೋ ಅನ್ಯಾಯ ಅಷ್ಟೆಷ್ಟಲ್ಲ ಗೋಪಿ. ನನ್ನ ಶೀಲಾನು ಕೆಡಿಸಿ ನನ್ನನ್ನು ಸಾಯೋಕ್ಕೂ ಬಿಡದೆ ಆವತ್ತಿನಿಂದ ಇವತ್ತಿನವರೆಗೂ ಈ ಮನೆಯಲ್ಲೇ ಕೂಡ ಹಾಕ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೀವು ಕೋರ್ಟ್ನಲ್ಲಿ ಸಾಕ್ಷಿ ಹೇಳ್ತೀರಾ? ಹೇಳ್ತೀನಿ ಗೋಪಿ, ಖಂಡಿತ ಹೇಳ್ತೀನಿ. ಈ ನೀಚರ ಮೇಲೆ ತೀರಿಸ್ಕೋಬೇಕು ಅಂತ ಇನ್ನೂ ಈ ಜೀವ ಇಟ್ಕೊಂಡು ಸಮಯ ಕಾಯ್ತಾ ಇದ್ದೆ. ಇವತ್ತು ನೀನು ನನ್ನ ಭಾಗಕ್ಕೆ ದೇವರಾಗಿ ಬಂದಿದ್ಯಾ. ನಡಿ, ನಾನೀಗ್ಲೇ ನಿನ್ ಜೊತೆಲಿ ಬರ್ತೀನಿ. ಸರಿ, ನಡೀರಿ. ಯಾರ ಅವನು? ಶಾರದಾ ಯಾವ ಜೊತೆ ಹೋಗ್ತಾ ಇದ್ದಾರೆ? ರಾಮು, ಜಾನಿ, ಬೇಗ ಬಂದು ಹಿಡೀರಿ ಅವನ್ನ. ಟೂಸ್ಟಾರು ಶಾರದಾ ಹುಡುಗ ಜೊತೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಬೇಗ ಹೋಗಿ ಹಿಡಿಯೋ. ಬೇಗ ಹೋಗಿ ಹಿಡಿರಲ್ಲ.
ಈಗ ಅವಳನ್ನು ಬಿಟ್ರೆ ನಮ್ಗೆ ಅಪಾಯ ತಪ್ಪಿದ್ದಲ್ಲ. ನುಗ್ಸು ಅವಳ ಮೇಲೆ ಗಾಡಿನ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಶಾರದಮ್ಮ, ಶಾರದಮ್ಮ, ಅವನ ಕತೆ ಮುಗೀತು. ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿ ನಡೀರಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಗೋಪಿ, ಯು ಆರ್ ವೆರಿ ಲಕ್ಕಿ. ಸೀರಿಯಸ್ ಆಗಿ ಏಟೇನೂ ಬಿದ್ದಿಲ್ಲ. ಬುಲೆಟ್ ತೋಳ್ ಮೇಲೆ ತರ್ಚ್ಕೊಂಡು ಹೋಗಿದೆ ಅಷ್ಟೇ. ಡಾಕ್ಟರ್, ಇವರಿಗೆ ಏನು ಅಪಾಯ ಇಲ್ಲಮ್ಮ. ಡೋಂಟ್ ವರಿ. ಇನ್ನು 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಬಿ ಹ್ಯಾಪಿ. ರಘುನಾಥ್, ನನ್ನ ಜೊತೆ ಬನ್ನಿ. ಗೋಪಿ, ನೀನ್ ರಿಲ್ಯಾಕ್ಸ್ ಮಾಡೋ, ನಾವ್ ಈಗ್ಲೇ ಬರ್ತೀವಿ. ಬರ. ಇಷ್ಟಕ್ಕೆಲ್ಲ ಯಾಕೆ ಕಳ್ತೀಯ? ಟೇಕ್ ಇಟ್ ಈಸಿ. ಇನ್ಮೇಲೆ ನೀನ್ ಎಲ್ಲಿಗೆ ಹೋದ್ರು ನಾನು ನಿನ್ ಜೊತೆಲೇ ಬರ್ತೀನಿ. ಯು ಡೋಂಟ್ ವರಿ ಗೋಪಿ, ನಿನ್ನ ಸಹಾಯಕ್ಕೆ ನಾನಿದ್ದೀನಿ. ಧೈರ್ಯವಾಗಿ ನಿನ್ನ ಕೆಲಸದಲ್ಲಿ ಮುನ್ನುಗ್ಗು. ವಿಶ್ ಯು ಆಲ್ ದಿ ಬೆಸ್ಟ್. ನಿನ್ನ ಹೆಲ್ಪ್ಗೆ ನಾವೆಲ್ಲ ರೆಡಿ. ಶ್ಯೂರ್? ಶ್ಯೂರ್ ಶ್ಯೂರ್. ಬೇಗ ಹರಾಜ್ ಪ್ರಾರಂಭ ಮಾಡ್ರಿ. ಅದು ಎಷ್ಟೊತ್ತು ಅಂತ ಕಾಯೋದು? ಸ್ವಲ್ಪ ಇರ್ರಪ್ಪ, ಯಾಕೆ ಆತರ ಪಡ್ತೀರಾ? ಚೇರ್ಮನ್ರು ಬಂದ್ಬಿಡ್ಲಿ. ಚೇರ್ಮನ್ರೆ, ಇನ್ನು ಹರಾಜೆ ಪ್ರಾರಂಭ ಆಗಿಲ್ಲ ಅಂತ ಕಾಣ್ತದೆ. ನಾವು ಬರ್ದೆ ಅದು ಹೇಗೋ ಪ್ರಾರಂಭ ಆಗುತ್ತೆ ಅಲ್ವಾ? ಚೇರ್ಮನ್ರ, ಇಲ್ಲಿ ಭಾರಿ ಒಳ್ಳೊಳ್ಳೆ ಸೈಟ್ಗಳದಾವ್ರಿ. ಆ ಓಸು ನಾವಾ ಬಾಚ್ಕೋಬೇಕು ನೋಡ್ರಿ. ಮತ್ತೆ ಲೇ ಧರ್ಮ, ನಮಗ್ ಮೇಲೆ ಇಲ್ಲಿ ಬೀಟ್ ಕೂಗಕ್ಕೆ ಯಾವನಿಗೆ ತಾಕತ್ತಿದ್ಯೋ ಎಲ್ಲಾ ಸೈಟ್ಗಳನ್ನು ಚೀಪ್ ರೇಟ್ ಆಗಿ ಹೊಡ್ಕೊಂಡು ಒಳ್ಳೆ ಬೆಲೆ ಮಾರಿ ಲಕ್ಷ ಲಕ್ಷ ಗಟ್ಲೆ ಸಂಪಾದನೆ ಮಾಡೋಣ. ಬನ್ರು. ಬನ್ನಿ ಚೇರ್ಮನ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕೂತ್ಕೊಳ್ಳಿ. ಸೈಟ್ ನಂಬರ್ 12, ಸೈಜ್ 40x60, ಕಾರ್ನರ್ ಸೈಟ್. ಗವರ್ಮೆಂಟ್ ಬೀಟ್ 30,000. 31,000. 31,000. 31,000. 50,000. ಇವನ್ ಯಾವನಪ್ಪ ಒಂದೇ ಸಾರಿ 50,000 ಕೇರಿಸ್ತಾ ಇದ್ದಾನೆ? ಬಿಡಾಡಿ ನಾಯಿ. 51 ರೀ. 51,000. 51,000. 1 ಲಕ್ಷ. 1 ಲಕ್ಷ. 1 ಲಕ್ಷ. 1 ಲಕ್ಷ 1 ಸಾರಿ. 1 ಲಕ್ಷ 2 ಸಾರಿ. 'ದೊರೆಗಳು ಬರ್ತಾ ಇದ್ದಾರೆ. ಅಲ್ಲೋಡಿ. ಯಾರಪ್ಪ ಅದು ದೊರೆ? ಡೈಮಂಡ್ ಕಿಂಗ್ ರಾಜ ಘಟೋಜ್ ಗಜ. ಡೈಮಂಡ್ ಕಿಂಗ್ ರಾಜ ಘಟೋಜ್ ಗಜನ. ಏನಪ್ಪ ಇದು? ಭಿಕ್ಷೆ. 100 ರೂಪಾಯಿ ಭಿಕ್ಷೆನಾ? 100 ರೂಪಾಯಿ ಏನು? ಬಡವರು ಅಂತಂದ್ರೆ ಲಕ್ಷನೇ ಕೊಡ್ತಾರೆ. ಲಕ್ಷ.
ಎಲ್ಲ ಒಟ್ಟು ಎಷ್ಟು ಸೈಟ್ಗಳಿವೆ? ಒಟ್ಟು 80 ಸೈಟ್ಗಳಿವೆ ಸರ್. ಅಷ್ಟಕ್ಕೂ ಸೇರಿ ಅಮೌಂಟ್ ಎಷ್ಟಾಗುತ್ತೆ? 80 ಲಕ್ಷ ಆಗುತ್ತೆ. ಅಷ್ಟೇನಾ? 1.5 ಕೋಟಿ ಕೊಡ್ತೀನಿ. ಎಲ್ಲ ಸೈಟ್ ಪತ್ರಗಳನ್ನು ನನ್ನ ಹೆಸರಿಗೆ ಬರೆದು ಬಿಡಿ. ಬೆಂಗದಮಾಣಿ. 1.5 ಕೋಟಿನಾ? ಇವನೇನ್ ನರ್ಮನುಷ್ಯನ ಇಲ್ಲ ದೇವಲೋಕದ ಕುಬೇರನ? ಓಕೆ ಬಸ್. ದೊರೆಗಳು ಏನು ಹೇಳಕತ್ತಿದ್ರಲ್ಲ, ಏನ್ರಿ? ನಿಮ್ 3 ಜನರನ್ನು ನೋಡಿ ಅವ್ರಿಗೆ ಬಹಳ ಸಂತೋಷ ಆಯ್ತಂತೆ. ಯಾಕೆ? ದಿನ ಬೆಳಿಗ್ಗೆ ಅವ್ರ ಮೈ ಎಣ್ಣೆ ತಿಕ್ಕಿ ಮಾಲಿಶ್ ಮಾಡಕ್ಕೆ ನೀವು 3 ಜನ ಸರಿಯಾದ ಪರ್ಸನಾಲಿಟಿ ಅಂತೆ. ಅದಕ್ಕೆ ಈ ಕೂಡ್ಲೆ ನಿಮ್ 3 ಜನರನ್ನು ಪರ್ಚೇಸ್ ಮಾಡಕ್ ಹೇಳಿದ್ರು. ಇದೇನಮ್ಮ, ಈಗಲೇ ಮಾಲಿಶ್ ಮಾಡಕ್ಕೆ ಎಣ್ಣೆ ತರಕೋಬಿಟ್ರಾ? ಚೇರ್ಮನ್ ಸತ್ಯಮೂರ್ತಿ ಅವ್ರಿಗೆ, ಧರ್ಮಯ್ಯನವ್ರಿಗೆ, ಪುಣ್ಯಕೋಟಿ ಅವ್ರಿಗೆ, ಚೇರ್ಮನ್ ಸತ್ಯಮೂರ್ತಿ ಅವ್ರಿಗೆ, ಧರ್ಮಯ್ಯನವ್ರಿಗೆ, ಪರವಾಗಿಲ್ಲ ಕಣ್ರು, ಜನ ಸೇರವ್ರೆ. ಅವ್ರಿಗೆಲ್ಲ ಚರ್ಪಂಚಿ ಊರಿಗೆ ನಾವು ದೊಡ್ಡ ಅಂತ ಅವ್ರಿಗೆ ಜ್ಞಾಪಕ ಮಾಡ್ಕೊಡ್ಬೇಕು. ಇಲ್ದಿದ್ರೆ ಆ ಘಟೋದ್ಗಜನ ಮುಂದೆ ನಾವೆಲ್ಲ ಕಾಲ್ ಕಸ ಆಗೋಗ್ತೀವಿ. ಹೌದೌದು. ಇಲ್ಗೂ ಬಂದ್ಬಿಟ್ನಲ್ಲ ಆ ಘಟೋದ್ಗಜ. ಒಳ್ಳೆ ತಲೆಬ್ಯಾನಿ ಆತಲ್ಲಪ್ಪ. ಬನ್ನಿ ಬನ್ನಿ ಎಲ್ಲ ಬನ್ನಿ, ಊಟ ಊಟ ಅಗ್ರದಲ್ಲೇ ಊಟ. ಡೈಮಂಡ್ ಕಿಂಗ್ ರಾಯ್ತ ಘಟೋತ್ಕಚ ಹುಟ್ಟಿದಪ್ಪ, ಊರಿಗೆಲ್ಲ ಊಟ. 4 ತರ ಸ್ವೀಟು, 5 ತರ ಕೂಟು, ಹಪ್ಳ, ಸಂಡಿಗೆ, ಉಪ್ಪಿನಕಾಯಿ, ಹೆಸರುಬೇಳೆ ಖೀರು, ಮುದ್ದಿನೊಡೆ, ಮಧುರೊಡೆ, ಹಸಿ ಅವರೆಕಾಳು ಸಾರು, ಚಾಪ್ಸು, ಕುರ್ಮಾ, ಮಟನ್, ಮೀನು, ಮೊಟ್ಟೆ, ಚಿಕನ್, ವೆಜ್ಜು ನಾನ್ ವೆಜ್ಜು ಎರಡೂ ಉಂಟು. ಬನ್ನಿ ಬನ್ನಿ ಎಲ್ಲ ಬನ್ನಿ, ಊರಿಗೆಲ್ಲ ಊಟ ಅಗ್ರದಲ್ಲೇ ಊಟ. ಇವಂದು ಬೇರೆ ಬಂತಲ್ಲಪ್ಪ ಕಾಟ. ಅಯ್ಯಯ್ಯೋ ಹೋಗ್ಬಾರ್ರಪ್ಪ, ನಿಮ್ಗೆಲ್ಲ ಇಲ್ಲೇ ಕಡ್ಲೆಪುರಿ ಚರ್ಪು ಹಂಚ್ತೀವಿ. ಹೌದೌದು. ಅರೆ ಹೋಗ್ರಿ ರೀ, ಅಲ್ಲಿ ಅಗ್ರದಲ್ಲೇ ಊಟ ಹಾಕ್ತಾ ಇದಾರೆ. ನಿಮ್ ಕಡ್ಲೆಪುರಿ ಒಂಚರ್ಪು ಯಾರಿಗ್ರಿ ಬೇಕು? ಬಂದ್ರೆ ಹೋಗೋಣ. ನಡಿ ನಡಿ ನಡಿ. ಹೋಗ್ಬಾರ್ದು ಅಣ್ಣ, ಹೋಗ್ಬೇಡ್ರಪ್ಪ, ನಿಮ್ ಕೈ ಮುಗಿತೀನಿ. ಹೋಗ್ಬೇಡ್ರಿ, ನಿಂದ್ರಿ. ತಾಯಿ, ತಂಗಿ, ನಿಲ್ರಪ್ಪ, ಹೋಗ್ಬೇಡಿ. ಈ ಘಟೋದ್ಗಜ ಅನ್ನುವ ಬಂದು ಊರಾಗ ಒಂದು ನಯಾ ಪೈಸಕ್ಕೆ ಕಿಮ್ಮತ್ ಇಲ್ದಂಗ್ ಮಾಡ್ದಲ್ಲಪ್ಪ ನಮಗ. ನಮಸ್ಕಾರ ಸ್ವಾಮಿ. ಬನ್ನಿ ಬನ್ನಿ ಸ್ವಾಮಿ, ನೀವೆಲ್ಲ ಈ ಊರಿನ ದೊಡ್ಡ ಮನುಷ್ಯರಲ್ವಾ? ಇಂಥ ಸಮಯದಲ್ಲಿ ನೀವಾದ್ರೂ ನಮ್ಮನ್ ದೊಡ್ಡ ಮನುಷ್ಯರು ಅಂದ್ರಲ್ಲಪ್ಪ. ಈ ಹಾರಗಳನ್ನ ನಿಮಗೆಲ್ಲ ಹಾಕ್ಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದೀವಿ ಸ್ವಾಮಿ. ಇವತ್ತು ನೀವು ಸಿಕ್ಕಿದ್ದು ನಮ್ಮ ಭಾಗ್ಯ. ನೀವು ತಗೊಳ್ಳಿ ಸ್ವಾಮಿ. ಹಾಕು, ಹಾಕು. ನೋಡಿದ್ಯಾ, ಇದು ಮರ್ಯಾದೆ. ನೀವೆಲ್ಲ ಯಾರಪ್ಪ? ನಾವು ತಿರ್ಬೋಕಿ ಯುವಕ ಸಂಘದವ್ರು ಸ್ವಾಮಿ. ನೀವೆಲ್ಲ ದೊಡ್ಡ ಮನ್ಸ್ ಮಾಡಿ ನಮ್ ಸಂಘಕ್ಕೆ ಒಬ್ಬೊಬ್ರು 5,000 ರೂಪಾಯಿ ಡೊನೇಷನ್ ಕೊಡಿ. 5,000 ಇಲ್ಲ, ಸಾಧ್ಯ ಇಲ್ಲ. ಏನ್ ಸ್ವಾಮಿ, ಆ ಘಟೋದ್ಗಜ ಊರವ್ರಿಗೆಲ್ಲ ಊಟ ಹಾಕ್ತಾರೆ, ಕೈ ಮುಗ್ದವ್ರಿಗೆಲ್ಲ 100 ರೂಪಾಯಿ ಭಿಕ್ಷೆ ಕೊಡ್ತಾರೆ. ಅಂತದ್ರಲ್ಲಿ ನಮ್ ತಿರ್ಬೋಕಿ ಸಂಘಕ್ಕೆ 5,000 ರೂಪಾಯಿ ಕೊಡಕ್ಕಾಗಲ್ವಾ ನಿಮ್ ಕೈಲೇ? ಈಗ ನೀವು ಹಣ ಕೊಟ್ರೆ ನಾಳೆ ಪೇಪರ್ ನಲ್ಲಿ ನಿಮ್ ಫೋಟೋಗಳನ್ನ ದೊಡ್ಡದಾಗಿ ಹಾಕಿಸ್ತೀವಿ. ಇಲ್ಲ ಅಂತಂದ್ರೆ ಹಾಕಿರೋ ಹಾರಗಳನ್ನ ವಾಪಸ್ ಕಿತ್ಕೊಳ್ತೀವಿ ಅಷ್ಟೇ. ಚೇರ್ಮನ್ ರೀ, 5,000 ರೂಪಾಯಿ ತಾನೆ, ಕೊಟ್ಟು ಬಿಡವಾ. ಆ ರಾಜ ಘಟೋದ್ಗಜ ಮುಂದೆ ನಾವು ತಲೆ ಎತ್ತು ಮಾಡ್ಬೇಕು ಅಂದ್ರ ಇದು ಚಲೋ ಹಾದಿ ನೋಡ್ರಿ. ಮತ್ತೆ ಹೌದ್ರಿ ಚೇರ್ಮನ್ ರೇ. ನೋಡ್ರಪ್ಪ, ನೀವ್ ಹೇಳ್ದಂಗೆ ನಾವು 3 ಜನ 5,000 ಕೊಡ್ತೀವಿ. ಅದನ್ನ 50,000 ಕೊಟ್ಟಿದ್ದೀವಿ ಅಂತ ಪೇಪರ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ದಪ್ಪ ಅಕ್ಷರಗಳಲ್ಲಿ ನಮ್ಮ ಹೆಸರು ಬರೋ ಹಾಗೆ ಮಾಡಿ ನಮ್ ಫೋಟೋ ಹಾಕಿಸ್ಬೇಕು. ಆಯ್ತು ಸ್ವಾಮಿ, ಹಣ ಕೊಡಿಪ್ಪ. ಏ ತಬಾ, ಫೋಟೋ ಎತ್ತಲಿ, ಬರೋಬರಿ ಎತ್ತ. ಹಾರಗಳನ್ನ ಈಗಲೇ ತೆಗಿಬೇಡಿ ಸ್ವಾಮಿ. ಯಾಕೆ? ಈ ಹಾರಗಳು ಇನ್ನೂ 3 ದಿನ ನಿಮ್ ಕೊರಳಲ್ಲಿ ಹೀಗೆ ಇರ್ಬೇಕು. 3 ದಿನ ಯಾಕಪ್ಪ? ಯಾಕ? ಅದ್ರಲ್ಲಿ ಬಾಂಬಿದೆ. 3 ದಿನದೊಳಗಡೆ ನೀವು ಸ್ವಲ್ಪ ಅಲ್ಲಾಡಿದ್ರು ತಕ್ಷಣ ಡಮಾರ್. 3 ದಿನ ಆದ್ಮೇಲೆ 3 ದಿನ ಆದ್ಮೇಲೆ ನೀವು ಹಾರ ತೆಗೆದ್ರು ತೆಗಿದೇ ಹೋದ್ರು ಅದ್ರಷ್ಟಕ್ಕದೆ ಪುಣ್ಯ ಧರ್ಮ ಈಗೇನ್ರ ಮಾಡೋದು?
ನಮಗ್ ನಾವೇ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಎಲ್ಲಿ ಎಲ್ಲಿ ಇಲ್ಲಿ ಯಾರೋ ಬಾಂಬ್ ಹಾರ ಹಾಕ್ಸ್ಕೊಂಡಿದ್ರಂತಲ್ಲ, ಯಾರು ಯಾರು? ನಾವೇ ಸ್ವಾಮಿ, ಹಾರ ಹಾಕಿಸ್ಕೊಂಡಿರೋರು. ರೇ, ಸ್ವಲ್ಪನಾದ ಬುದ್ಧಿ ಇದೆಯೇನ್ರಿ ನಿಮಗೆ? ಅವರು ಟೆರರಿಸ್ಟ್, ನೋಡ್ದೆ ಮಾಡ್ದೆ ಹಾರ ಹಾಕ್ಸ್ಕೊಂಡಿದ್ರಲ್ಲ. ಫೋಟೋ ಎಕ್ಸ್ಪೋಸ್ ಮಾಡ್ತೀವಿ ಅಂದ್ರಿ, ಪತ್ರಿಕೆ ಒಳಗ ಹಾಕಿಸ್ತೀವಿ ಅಂದ್ರು. 5,000 ಕಿತ್ಕೊಂಡು ನಮ್ಗೆ ಈ ಗತಿ ಮಾಡ್ಬಿಟ್ರು. ಅದು ಸರಿ, ಕೈಯಾಗ ಎಂತದೋ ಪೆಟ್ಟಿಗೆ ಇಟ್ಕೊಂಡ್ ಬಂದಿರಲ್ಲ, ಎದಕ್ಕ? ಇದು ಪೆಟ್ಟಿಗೆ ಅಲ್ಲ, ಬಾಂಬ್ ರಿಮೂವ್ ಮಾಡೋದು. ಹೌದಾ? ಹಾಗಾದ್ರೆ ಮೊದಲು ಇದನ್ನ ತೆಗಿಯಪ್ಪ, ನಿನಗ್ ಕೈ ಮುಗಿತೀವಿ. ಬರೀ ಕೈ ಮುಗಿಯೋದಲ್ಲ, ನೀವು 3 ಜನನು 10,000 ರೂಪಾಯಿ ಕೊಡ್ಬೇಕು. 10,000? ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸ್ವಾಮಿ, ಕಷ್ಟದಲ್ಲಿದ್ದೀವಿ. ಏನೋ ನಿಮ್ ಜೀವಕ್ಕಿಂತ 10,000 ರೂಪಾಯಿ ದೊಡ್ಡದಾ? ಬೇಡ ಅಂದ್ರೆ ನಾನು ವಾಪಸ್ ಹೋಗ್ತೀನಿ. ನೀ ಕೇಳ್ದಷ್ಟು ರೊಕ್ಕ ಕೊಡ್ಲಿಕ್ಕೆ ತಯಾರಿದ್ದೀವಿ, ಮೊದ್ಲು ಈ ಸರೇ ಬಿಡ್ಸೋ. ಸರಿ ನೋಡಿ, ಬಾಂಬ್ ಸಿಡಿದಿರೋ ಹಾಗೆ ಈ ಮೀಟರ್ ಕಂಟ್ರೋಲ್ ಮಾಡ್ತೀನಿ. ಮೊದಲು ದುಡ್ಡು ಕೊಟ್ಟು ಆಮೇಲೆ ಹಾರ ತೆಗಿರಿ. ಮೊದಲು ದುಡ್ಡು ಆಮೇಲೆ ಹಾರ, ಬೇಗ ಬೇಗ, ಇಲ್ಲ ಅಂದ್ರೆ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ತಗೋ, ಇವಾಗ ಹಾರ ತೆಗಿರಿ. ಅಬ್ಬಾ 10,000 ಹೋದ್ರೆ ಹೋಗ್ಲಿ, ಜೀವ ಉಳಿತಲ್ಲ. ಹೌದು, ಇದ್ರಲ್ಲಿ ಬಾಂಬ್ ಬಿಟ್ಟಿದ್ದಾರೆ ಅಂತ ನಿನಗೆ ಯಾಕೆ ಗೊತ್ತಾಯ್ತು? ಅಯ್ಯೋ ಬಕ್ರ ನನ್ ಮಕ್ಳ, ಬಾಂಬು ಇಲ್ಲ ಚೊಂಬು ಇಲ್ಲ, ಇದೆಲ್ಲ ನಮ್ ತಿರುಬೋಕಿ ಸಂಘದವ್ರು ಮಾಡಿದ ಪ್ಲಾನ್. ಬನ್ನಿ ವೆಲ್ಕಮ್. ಬನ್ನಿ 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 ಬನ್ನಿ. ಏನಪ್ಪ ಇದು? ಸ್ವರ್ಗ ಸ್ವರ್ಗ ಇದ್ದಂಗೈತಲ್ರಿ. ಏನಾಗ್ ಬೆಪ್ಪಾಗಿ ನೋಡ್ತಾ ಇದ್ದೀರಾ? ಅಲ್ಲ, ಇದೇನ್ ಮನೇನಾ ಇಲ್ಲ ಅರಮನೆನಾ ಅಂತ ನೋಡ್ತಿದೀವಿ. ಎಲ್ಲಿ ದೊರೆಗಳೇ ಕಾಣಿಸ್ತಾ ಇಲ್ಲ. ಅವ್ರು ಹಾಗೆಲ್ಲ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ಅವ್ರನ್ನ ನೋಡ್ಬೇಕು ಅಂತಂದ್ರೆ 1 ತಿಂಗಳಿಗೆ ಮುಂಚೆನೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬೇಕು. ಹಂಗಾರ ನಮಗ ಮುಂದಿನ ತಿಂಗಳು ಬಂದು ನೋಡಂತೀರೇನ್ರಿ? ಹೋಗ್ಲಿ ಇರಿ, ಇನ್ನೊಂದ್ಸಾರಿ ಹೀಗೆಲ್ಲ ಬರ್ಬೇಡಿ. ಕ್ಷಮಿಸ್ಬೇಕು ಬಾಸ್, ನಿಮ್ಮನ್ನ ಯಾರು ಅರ್ಜೆಂಟ್ ಆಗಿ ನೋಡ್ಬೇಕಂತೆ. ಓಕೆ ಬಾಸ್, ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಬನ್ನಿ ಬನ್ನಿ. ಯಾರು ಮೇಲಕ್ಕೆ ಹೋಗ್ಬಾರ್ದು, ಬೊಕ್ಕೆಗಳನ್ನೆಲ್ಲ ಮೆಟ್ಲ ಮೇಲೆ ಇಡಿ. ದೊರೆಗಳಿಗೆ ನಮಸ್ಕಾರ. Who are these beggars? ಬೆಗ್ಗರ್ಸು ನನ್ನಲ್ಲೇ ನಿನ್ನ. ನನ್ನಲ್ಲ, ಇವನ್ನ. ನನ್ನಲ್ಲ, ಇವ್ ನಿಮ್ಮಿಬ್ರು. ಇವರು ನಿಮ್ಮನ್ನ ನೋಡ್ಬೇಕು ಅಂತ ಬಂದಿದ್ದಾರೆ ಬಾಸ್. ದೊರೆಗಳೇ, ನನ್ನ ಹೆಸರು ಸತ್ಯಮೂರ್ತಿ ಅಂತ, ಈ ಊರಿನ ಚೇರ್ಮನ್. ಸಾಹೇಬ್ರ, ನನ್ನ ಹೆಸರು ಧರ್ಮಯ್ಯ ಅಂತ, ಈ ಊರಾಗ ಭಾರಿ ದೊಡ್ಡ ಕಾಂಟ್ರಾಕ್ಟರ್ ಇದೀನಿ. ನನ್ನ ಹೆಸರು ಪುಣ್ಯಕೋಟಿ ಅಂತ, ಈ ಊರಲ್ಲಿ ನಾನು ದೊಡ್ಡ ಬಿಸ್ನೆಸ್ ಮನ್. ಇದೇನ್ರಪ್ಪ, ನಾವು ತಂದು ಹೂನ ಕಸದ ತೊಟ್ಟಿಗೆ ಹಾಕ್ತಿದ್ದಾರೆ. ಇಂಥದನ್ನೆಲ್ಲ ಇಲ್ಲಿ ಕಸದ ತೊಟ್ಟಿಗೆ ಹಾಕೋದು. ಬಾಸ್ ಅದನ್ನ ಕೈಯಲ್ಲೂ ಮುಟ್ಟೋದಿಲ್ಲ. Hello? Oh, I didn't fill up from America. Good morning. What? 10 crores? No, 25 crores. Okay, bye. Fast. Hello? Diamond King Gatotkacha here. Kamashu. ಇದ್ಯಾವ ಭಾಷೆನಪ್ಪ? ಇದು ಜಪಾನಿ ಭಾಷೆ. ಕಾಮಾಶು ಅಂತಂದ್ರೆ ಗುಡ್ ಮಾರ್ನಿಂಗ್ ಅಂತ. Oh. Hello? Think your pang. Kati. Miyami Pishachi. ಇದ್ಯಾವ ದೆವ್ವ ಪಿಶಾಚಿ? ಚೈನಾ ಭಾಷೆ. ಮಿಯಾಮಿ ಪಿಶಾಚಿ ಅಂದ್ರೆ 30 ಕೋಟಿ.
Follow me. Come on. ಒಳ್ಳೆ ದೇವಲೋಕದ ಅಪ್ಸರಿ ಇದ್ದಂಗದಳಲ್ರಿ. ಹಲೋ ಡಾರ್ಲಿಂಗ್. ಹಲೋ. ಇವರೇ ರಾಣಿ ಪಿಪಲಿಸ. ಅದೇ ಮೋನಾಲಿಸಾ ಇದಾರಲ್ಲ ಅವ್ರ ಸಿಸ್ಟರ್. ದಿಸ್ ಮಂಕೀಸ್. ಚೇರ್ಮನ್ರೆ, ದೊರೆಗಳು ಬೆಗ್ಗರ್ಸ್ ಅಂದ್ರು, ಇವರು ಮಂಕಿಗಳು ಅಂತಿದಾರಲ್ಲ. ನೀನ್ ನೋಡಿದ್ರೆ ಹಂಗೆ ಕಾಣ್ತೀಯ, ಅದಮ್ಕೊಂಡು ಸುಮ್ನಿರು. ನೀನ್ ಯಾಕೆ ಕೆಣಿತೀಯ? ಡಾರ್ಲಿಂಗ್, ಇವರು ನಮ್ಮ ಗೆಸ್ಟ್. ಐ ಸಿ. ಡಾರ್ಲಿಂಗ್, ನಾನೀಗ ನ್ಯೂಯಾರ್ಕ್ ಹೋಗಿ ನೈಲ್ ಪಾಲಿಶ್ ಹಾಕಿಸ್ಕೊಂಡು ಪ್ಯಾರಿಸ್ ನಲ್ಲಿ ಒಂದ್ ಜೊತೆ ಶೂ ಪರ್ಚೇಸ್ ಮಾಡ್ಕೊಂಡು 4 ಗಂಟೆಗೆ ಇಲ್ಲಿಗೆ ಬರ್ತೀನಿ. ಓಕೆ ಡಾರ್ಲಿಂಗ್, ಪ್ಯಾರಿಸ್ಗೆ ಹೋದಾಗ ನನ್ನ ಸೂಟ್ಸ್ ಲಾಂಡ್ರಿಗೆ ಹಾಕ್ಬಿಡು. ಓಕೆ ಟ್ಯಾಲೆಂಟ್. ಎಸ್ ಬಾಸ್. ಇವ್ರಿಗೆ ನಮ್ಮ ಪ್ಯಾಲೇಸ್ ತೋರಿಸ್ಕೊಂಡು ಡೈನಿಂಗ್ ಹಾಲ್ಗೆ ಕರ್ಕೊಂಡ್ ಬಂದ್ಬಿಡು. ಓಕೆ ಓಕೆ ಬಾಸ್. ಡಾರ್ಲಿಂಗ್, ಕಮ್ ಆನ್. ಒಳ್ಳೆ ಬಟ್ಟೆನ ಲಾಂಡ್ರಿಗೆ ಹಾಕಕ್ಕೆ ಪ್ಯಾರಿಸ್ ಕಳಿಸ್ತಾರ? ಡೈಮಂಡ್ ಕಿಂಗ್ ಅಂತಂದ್ರೆ ಏನ್ ತಿಳಿದಿದ್ದೀರಾ? ಪ್ರಪಂಚದಲ್ಲಿರೋ ದೊಡ್ಡ ಶ್ರೀಮಂತರಲ್ಲಿ ನಮ್ಮ ಬಾಸ್ 5ನೇವರು. ಹೇರ್ ಕಟಿಂಗ್ ಕುವೈತ್ ನಲ್ಲಿ, ಶೇವಿಂಗ್ ವಾಷಿಂಗ್ಟನ್ ನಲ್ಲಿ, ಶೂ ಪಾಲಿಶ್ ಆಸ್ಟ್ರೇಲಿಯಾದಲ್ಲಿ, ಮಲ್ಗೋದು ಇಂಡಿಯಾದಲ್ಲಿ, ಎದ್ದೇಳೋದು ಹಾಂಗ್ಕಾಂಗ್ ಅಲ್ಲಿ, ಜಪಾನ್ ನಲ್ಲಿ ಜಾಗಿಂಗು, ಸಿಂಗಾಪುರ್ ನಲ್ಲಿ ಮೈ ವಾಷಿಂಗ್, ಚೈನಾದಲ್ಲಿ ಚಾ ಕುಡಿದು ಮುಗಿಸೋ ಅಷ್ಟರಲ್ಲಿ ಲಂಡನ್ ನಲ್ಲಿ ಟಿಫನ್ ರೆಡಿ. ಆಮೇಲೆ ಇದೇನ್ ಹರಿಕತೆನಾ? ಮಿಕ್ಕಿದ್ದನ್ನ ಆಮೇಲೆ ಹೇಳ್ತೀನಿ. ಸ್ವಲ್ಪ ಅದುಮ್ಕೊಂಬನ್ನಿ. ಬನ್ನಿ ಬನ್ನಿ, ಕಮ್ ಕಮ್ ಬನ್ನಿ ಬನ್ನಿ. ಇಲ್ಲೇನು ಕಾಣಿಸ್ತಾ ಇಲ್ವಲ್ಲ? ನಮ್ಮನ್ನ ಇಲ್ಲಿ ಎದಕ್ಕೆ ಕರ್ಕೊಂಬಂದ್ರು ತಮ್ಮ? ಇಲ್ಲಿ ಏನಿದೆ? Wait a minute. Mr. YX1, I am 001. Open the secret locker door. ಏನ್ಲಾ ಇಷ್ಟೊಂದು ಚಿನ್ನದ ಗಟ್ಟಿಗಳು? ಈ ಮನೆಯಲ್ಲಿ ನಾಯಿಗಳಿಗೆ ಹಾಕೋದು ಚಿನ್ನದ ಬಿಸ್ಕಟ್ಟೆ. ಇಂತ ಚಿನ್ನದ ಗಟ್ಟಿಗಳು 1000 ಗಟ್ಲೆ ಇವೆ. ಹೌದಾ? ಈ ಮನೆಯಲ್ಲಿರೋ ತಟ್ಟೆ, ಲೋಟ, ಚಂಬು, ಸ್ಪೂನು, ಪಾತ್ರೆ, ಪಡ್ಗ ಎಲ್ಲಾ ಚಿನ್ನದ್ದೇ. ಹಾಗಾದ್ರೆ ದೊರೆಗಳ ಮನೇಲಿ ಇರೋದೆಲ್ಲ ಚಿನ್ನಾನೇ? ಬನ್ನಿ ಬನ್ನಿ, ಪ್ಲೀಸ್ ಕಮ್. come on, please take your seat. ಇವತ್ತು ನಮಗೆಲ್ಲ ರಾಜಭೋಜನ. ಹೌದು ಹೌದು. ಓ ಬಾಪ್ರೆ, ಅಪ್ಟ ಚಿನ್ನ ಇದೆ ಸಾಬ್. 22 ಕ್ಯಾರೆಟ್ದು ಗೋಲ್ಡ್ ಸಾಬ್. ನೀರ್ ಕುಡಿಯೋ ಲೋಟಾನೇ ಚಿನ್ನದಾದ್ಮೇಲೆ ಅವನ ಹತ್ರ ಇನ್ನೆಷ್ಟು ಚಿನ್ನ ಇರಬಹುದು? ರಾಜ ಘಟೋದ್ಗಜ, ಇನ್ಮೇಲೆ ಐತೆ ನಮ್ಗೆ ಮಜಾ. ನೋಡ್ದೇನ್ಲಿ 2 ಸ್ಟಾರ್ ಹೆಂಗೈತಿ ನಮ್ಮ ಡೈಮಂಡ್ ಕಿಂಗ್ ದರ್ಬಾರ್. ಕುಡಿಯೋ ಲೋಟದಿಂದ ಮಲಗೋ ಪಲ್ಲಂಗದವರೆಗೂ ಗೋಲ್ಡಾ ಗೋಲ್ಡ್, ಗೋಲ್ಡಾ ಗೋಲ್ಡ್. ಅವನ್ ಮನೆ ಮೈಸೂರು ಅರಮನೆ ಇದ್ದಂಗ ಐತ್ ಕಣ್ಲಾ 2 ಸ್ಟಾರ್. ಇಷ್ಟೊಂದು ದರ್ಬಾರ್ ಮಾಡ್ಬೇಕಾದ್ರೆ ಏನೋ ಕಳ್ ವ್ಯಾಪಾರನೇ ಇರ್ಬೇಕು. ನನ್ ಸರ್ವಿಸ್ ನಲ್ಲಿ ಇಂಥವ್ರನ್ನ ಎಷ್ಟು ಜನರನ್ನ ನೋಡಿದ್ದೀನಿ. ಅವನ್ ಯಾರು, ಎಲ್ಲಿಂದ ಬಂದ, ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವನ್ ಮೂಲನೆಲ್ಲ ಕಂಡುಹಿಡಿದ್ದೇನೆ. ಸತ್ಯ, ಈ ಧರ್ಮಯ್ಯ ಪುಣ್ಯಕೋಟಿನೆಲ್ಲ ದೂರ ಮಾಡಿ ಡೈಮಂಡ್ ಕಿಂಗ್ ಜೊತೆ ಸೇರ್ಕೊಳ್ಳು. ಆಗ ಇದ್ರ 10ರಷ್ಟು ಸಂಪಾದನೆ ಮಾಡಬಹುದು. ಧರ್ಮ್ಯ, ಈ ಸತ್ಯಮೂರ್ತಿ ಪುಣ್ಯಕೋಟಿ ಮಂಗ್ಯಾನನ ಮಕ್ಕಳ ಹತ್ರ ಏನೈತಿ? ಆ ರಾಜ ಘಟೋದ್ಗಜದ ಕೂಡ ಸೇರ್ಕೊಳ್ಳಲಿ, ಲಗೋನ್ ಕರೋರ್ ಕರೋರ್ಪತಿ ಆಗತಿ.
ಪುಣ್ಯ ಈ ಸತ್ಯಮೂರ್ತಿ ಧರ್ಮಯ್ಯನಿಗೆ ಹೊಡೆ ಗೋಲಿ. ಆ ಡೈಮಂಡ್ ಕಿಂಗ್ ಜೊತೆ ಸೇರ್ಕೊಂಡು ನೀನು ಆದಷ್ಟು ಬೇಗ ದೊರೆ ಆಗೋ. ಲಾ 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 ಲಾ. ಓ ಎಸ್ ಐ ಸಾಹೇಬ್ರು, ಇದೇನು ಇದ್ದಕ್ಕಿದ್ದಾಗೆ ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ಬನ್ನಿ ಕೂತ್ಕೊಳ್ಳಿ. ಅದೆಲ್ಲ ಏನು ಬೇಕಾಗಿಲ್ಲ. ಕೋಟಿ ಕೋಟಿ ಗಟ್ಟಲೆ ವ್ಯವಹಾರ ಮಾಡ್ತೀರಂತೆ, ಏನ್ ಬಿಸ್ನೆಸ್ ಮಾಡ್ತೀರಾ? ನಿಮಗ್ ಗೊತ್ತಿಲ್ಲದ ಏನಿದೆ? ಗೋಲ್ಡ್, ಡೈಮಂಡ್ಸ್, ಡ್ರಗ್ಸ್. ಅಂದ್ರೆ ಸ್ಮಗ್ಲಿಂಗ್ ಬಿಸ್ನೆಸ್. ನನ್ ಜೂರಿಸ್ಡಿಕ್ಷನ್ ನಲ್ಲಿ ಸ್ಮಗ್ಲಿಂಗ್. ಈ 2 ಸ್ಟಾರ್ ಹತ್ರ ಇದೆಲ್ಲ ಏನು ನಡೆಯೋದಿಲ್ಲ. ನೀವೇ ಹೀಗನ್ಬಿಟ್ರೆ ಹೇಗೆ? ನಿಮ್ಮ ಸ್ನೇಹ ವಿಶ್ವಾಸ ಯಾವಾಗ್ಲೂ ಚೆನ್ನಾಗಿರ್ಬೇಕು. ನೋಡಿ, ಪ್ರತಿ ತಿಂಗಳು ನಿಮ್ಗೆ ಏನ್ ಮಾಮೂಲು ಬೇಕೋ ಅದನ್ನ ನಿಮ್ ಮನೆಗೆ ಕಳಿಸ್ಬಿಡ್ತೀನಿ. ಓಕೆ? People, Lisa, send the box. Yes. You can go. ತಗೊಳ್ಳಿ, ಇದು ನಮ್ಮ ಅಲ್ಪ ಕಾಣಿಕೆ. ಇಷ್ಟೊಂದು ಹಣ, ಒಳ್ಳೆ ಚಾನ್ಸು. ನನ್ನ ಹೆಂಡತಿ ಕೈಗೆ ಚಿನ್ನದ ಬಳೆ, ವಜ್ರದ ಓಲೆ, ಏನೇನ್ ಬೇಕೋ ಎಲ್ಲ ಮಾಡಿಸ್ಬೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ. ಇನ್ಮೇಲೆ ಹೀಗೆ ಪ್ರತಿ ತಿಂಗಳು ನನ್ನ ಇನ್ಕಮ್ನಲ್ಲಿ 1% ನಿಮ್ ಮನೆಗೆ ಕಳಿಸ್ಬಿಡ್ತೀನಿ. ಓಕೆ? ಥ್ಯಾಂಕ್ ಯು. ಬರ್ತೀನಿ. CBI ಆಫೀಸರ್? Yes, he's my friend. ಸರ್, ಈ ಬ್ರೀಫ್ ಕೇಸ್ ತಗೊಂಬಿಡಿ ಸರ್. ಪರವಾಗಿಲ್ಲ, ತಗೊಂಡು ಹೋಗಿ. ಬೇಡ ಸರ್, ಇದು ನನಗೆ ಬೇಡ ಸರ್. ಎಕ್ಸ್ಕ್ಯೂಸ್ ಮೀ. ಹಲೋ, ಜಸ್ಟ್ ಎ ಮೂಮೆಂಟ್. ನೋಡಿ, ನೀವು ನನ್ನ ಚೇಂಬರ್ಲಿ ಕೂತ್ಕೊಳ್ಳಿ. ನಾನು 5 ಮಿನಿಟ್ಸಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಹಲೋ, ಪೊಲೀಸ್ ಕಮಿಷನರ್ ವೆಂಕಟರಾಮಯ್ಯನವರಾ? ಓ, ನಾನು ಕಳ್ಸಿದ್ದು ನಿಮ್ಗೆ ತಲುಪ್ತು ತಾನೆ? ಪ್ಲೆಜರ್ ಇಸ್ ಮೈನ್. ನಾಳೆ ಸಂಜೆ ಪಾರ್ಟಿಗೆ ಬರ್ತೀರ ತಾನೆ ಸರ್? ಥ್ಯಾಂಕ್ ಯು. ಇಲ್ಲಿ ನಿಮ್ಮ SI ಒಬ್ರು. ಏನ್ ನಿಮ್ಮ ಹೆಸರು? ಸರ್, ಬೇಡ ಸರ್, ದಯವಿಟ್ಟು ಅವ್ರಿಗೆ ಈ ವಿಷಯ ಹೇಳ್ಬೇಡಿ ಸರ್. ಹೇಳ್ಬೇಡಿ ಸರ್, ಪ್ಲೀಸ್. ಡೋಂಟ್ ಡಿಸ್ಟರ್ಬ್. ಸರಿ ಸರ್, ನೀವು ಪಾರ್ಟಿಗೆ ಬರ್ತೀರಲ್ಲ, ಆಗ ಮಾತಾಡೋಣ. ಥ್ಯಾಂಕ್ ಯು. ಸರ್ 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 ನಿಮ್ ಕಾಲ್ ಹಿಡಿದು ಕೇಳ್ಕೊಳ್ತೀನಿ ಸರ್. ನನ್ನ ಮಕ್ಕಳೊಂದಿಗ ಸರ್, ಇನ್ಮೇಲೆ ನಿಮ್ ತಂಟೆಗೆ ಬರೋದಿಲ್ಲ ಸರ್. ದಯವಿಟ್ಟು ಆ ಬ್ರೀಫ್ ಕೇಸ್ ನೀವೇ ಇಟ್ಕೊಂಡ್ಬಿಡಿ ಸರ್. ಏನೋ 2 ಸ್ಟಾರು ದೊರೆಗಳ ಮೂಲ ಕಂಡು ಹಿಡಿತೀನಿ ಅಂತ ಹೇಳಿ ಅವ್ರ ಕಾಲ್ ಹಿಡಿತಿದ್ಯಲ್ಲೋ. ಸಮಯ ಬಂದ್ರೆ ಎಲ್ಲಾ ಹಿಡಿಬೇಕಾಗುತ್ತೆ. ಹೌದಲ್ವಾ ಸಾಹೇಬ್ರ? ತಮ್ ಬಿಸ್ನೆಸ್ ಜೋಡಿ ಪಾರ್ಟ್ನರ್ ಆಗ್ಬೇಕು ಅಂತ ಭಾರಿ ಆಸೆ ಐತ್ ನೋಡ್ರಿ ನಮಗ. ದೊರೆಗಳೇ, ಅದಕ್ಕೆ ಮೊದಲು ನೀವು ನಿಮ್ಮ ಬಿಸ್ನೆಸ್ ನ ಎಲ್ಲಿ ಹೇಗೆ ಡೀಲ್ ಮಾಡ್ತೀರಾ ಅನ್ನೋದನ್ನ ಒಂದು ಸಲ ನಾವೆಲ್ಲರೂ ಕಣ್ತುಂಬ ನೋಡ್ಬೇಕು ಅನ್ನೋ ಆಸೆ. So you want to see my business dealings? Don't worry, I will show you. Come on. ಆ ಬೋಟ್ನಲ್ಲಿ ಬಂದಿರೋ ಬಾಕ್ಸ್ಗಳಲ್ಲಿ ಏನಿದೆ ಗೊತ್ತಾ? ಏನಿದೆ? ಅದರಲ್ಲಿ ಗೋಲ್ಡ್ ಬಿಸ್ಕೆಟ್, ಡೈಮಂಡ್, ಹೆರಾಯಿನ್, ವರ್ತ್ ಆಫ್ just 15 crores. 15 crores? ಬಟ್ 6 ಬಾಕ್ಸ್ ಬಂದಿದೆ ಬಾಸ್. What? Only 6? You idiot! 10 ಬಾಕ್ಸಸ್ ಬರುತ್ತೆ ಅಂತ ನನ್ಗಾಗ್ಲೇ ಮೆಸೇಜ್ ಬಂದಿದೆ. ಇನ್ನು 4 ಬಾಕ್ಸ್ಗಳು ಏನಾಯ್ತು? ನಿಜ ಹೇಳು. ಇಲ್ಲ ಬಾಸ್, 6 ಬಾಕ್ಸ್. ಶಟ್ ಅಪ್. 4 ಬಾಕ್ಸ್ನ ನೀನೇ ಲಪ್ಟಾಯಿಸ್ಬೇಕು ಅಂತ ನೋಡ್ತಿದ್ಯಾ? ನೀನ್ ಅದನ್ನ ಎಲ್ಲಿಗೆ ಸಾಕ್ಸಿದ್ಯಾ, ಎಲ್ಲಿಟ್ಟಿದ್ಯಾ ಎಲ್ಲ ನನಗೆ ಗೊತ್ತಿದೆ. ಈಗ ಅದು ಇಲ್ಲಿಗೆ ಬರ್ತಾ ಇದೆ ನೋಡು. ಬಾಸ್, ಈತ ಐಲ್ಯಾಂಡ್ ಅಲ್ಲಿ ಬಚ್ಚಿಟ್ಟಿದ್ 4 ಬಾಕ್ಸ್ಗಳನ್ನು ತಂದಿದ್ದೀವಿ. ಬಾಸ್, ಬಾಸ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾಸ್. ನನ್ನನ್ನ ತಿಂದು ನನಗೆ ದ್ರೋಹ ಬಗಿತ್ಯಾ? ಈ ಹೆಣ ತಗೊಂಡು ಹೋಗಿ ಊತಾಕ್ಬಿಡಿ. ಹೆದರ್ಬಿಟ್ರಾ? ಇಂಥ ವಿಷಯದಲ್ಲಿ ನಾನು ತುಂಬಾ ಮರ್ಸಿಲೆಸ್.
ನನ್ ಜೊತೆ ಪಾರ್ಟ್ನರ್ ಆಗ್ಬೇಕಾದ್ರೆ ನೀವು ಇದಕ್ಕೆಲ್ಲ ರೆಡಿ ಇರ್ಬೇಕು. ಓಕೆನಾ? ಒಪ್ಪಿಗೆ ದೊರೆಗಳೇ. ನಮಸ್ಕಾರ ದೊರೆಗಳೇ. ಓ ಪುಣ್ಯಕೋಟಿ. ಕೋತಿ. ಹಾ ಐ ಆಮ್ ಸಾರಿ, ಪುಣ್ಯಕೋಟಿ. ಬರಬೇಕು ಬರಬೇಕು. ತಗೊಳ್ಳಿ ಮಹಾಪ್ರಭು, 50 ಲಕ್ಷ ರೂಪಾಯಿ. ನಾನು ನಿಮ್ಮ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಮಾಡ್ಕೊಳ್ಳಿ. ವಾಟ್? 50 lakhsಗೆ ಪಾರ್ಟ್ನರ್ಶಿಪ್? ನಾನಾ 50 ಲಕ್ಷ ನಾವು ನಮ್ ಸರ್ವೆಂಟ್ಸ್ಗೆ ಕೊಡೋ ಬಕ್ಷಿಸು. ಅಟ್ಲೀಸ್ಟ್ 5 crores ಇದ್ರೆ ಪಾರ್ಟ್ನರ್ಶಿಪ್, ಇಲ್ಲ ಅಂದ್ರೆ ಗಪ್ಚಿಪ್. ಅಯ್ಯಯ್ಯೋ, ಹಾಗನ್ಬೇಡಿ ಮಹಾಪ್ರಭು. ನನಗೆ ಇದು ಬದ್ದ ಆಸ್ತಿನೆಲ್ಲ ಮಾರಿ ಕೇರಿ ಈ ಹಣ ತಗೊಂಡು ಬಂದಿದ್ದೀನಿ. ದಯವಿಟ್ಟು ನಾನು ನಿಮ್ ಜೊತೆ ಸೇರಿಸ್ಕೊಳ್ಳಿ. ಎಲ್ಲ ಹಾಲು ಕಟ್ಟ ನನ್ನ ಮಗನ, ನನಗಿಂತನೂ ಮೊದಲ ಬಂದು ಕುಂತಾನಲ್ಲಪ್ಪ ಈ ಪುಣ್ಯ. ಹೌದು, ನಿಮ್ ಜೊತೆ ಒಬ್ರು ಕಾಂಟ್ರಾಕ್ಟ್ ಇದ್ರಲ್ಲ? ಅವನ್ ಯಾವ ಕಾಂಟ್ರಾಕ್ಟರ್ ದೊರೆಗಳೇ? 30 ವರ್ಷಗಳ ಹಿಂದೆ ಖಾಲಿ ಡಬ್ಬ, ಖಾಲಿ ಸೀಸಿ, ಹಳೆ ಪೇಪರ್ ಅಂತ ಬೀದಿ ಬೀದಿ ಅಲಿತಿದ್ದ. ಏನೋ ನಾನು ದೊಡ್ಡ ಮನಸ್ಸು ಮಾಡಿ ಅವನ ನನ್ನ ಜೊತೆಲಿ ಇಟ್ಕೊಂಡಿದ್ದಕ್ಕೆ ಇವತ್ತು ಅವನು ಒಬ್ಬ ಕಾಂಟ್ರಾಕ್ಟರ್ ಅನಿಸ್ಕೊಂಡಿದ್ದಾನೆ. ಸರಿ, ನೀವ್ ಆ ರೂಮಲ್ಲಿ ಕೂತ್ಕೊಳ್ಳಿ. ದಯೆ ತೋರಿಸ್ಬೇಕು. ಸೋನಿ, ಶರಣ್ರಿ ಅಪ್ಪ, ಶರಣು. ಸಾಹೇಬ್ರ, ನನ್ನ ಮನಿ ಮಠ ಆಸ್ತಿ ಪಾಸ್ತಿ ಬಂಗಾರ ಎಲ್ಲ ಮಾರಿ 60 lakhs rupees ತಂದೀನ್ರಿ. ಬ್ಯಾರೆ ಮಂದಿ ಮಾತ್ ನಂಬೇಡ್ರಿ. ನಾ ಎದಕ್ ಹೇಳ್ತೀನಿ ಅಂದ್ರ, ನಾ ದೊಡ್ಡ ಸೌಕಾರ ಅದೀನಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅದೀನಿ ಅಂತ ಹೇಳ್ತಾನಲ್ರಿ ಆ ಪುಣ್ಯಕೋಟಿ ನನ್ನ ಮಗ, ಆ ಹಲ್ಕಟ್ ನನ್ನ ಮಗ, ಬದ್ಮಾಶ್ ನನ್ನ ಮಗ. 25 ವರ್ಷದ ಹಿಂದೆ ರೈಲ್ವೆ ಸ್ಟೇಷನ್ದಾಗ ಗರಂ ಚಾಯ್ ಅಂತ ಅಲಿತಿದ್ರಿ. ನಾವ್ ಹಾಂಗಲ್ ನೋಡ್ರಿ, ಮತ್ತ ದೊಡ್ಡ ಖಾನ್ದಾನಿ ಸೌಕಾರ ಅದೀವು. ಸಾಹೇಬ್ರ, ಈ ರೊಕ್ಕನ ತಮ್ಮ ಪಾದಕ್ಕೆ ಒಪ್ಪಿಸ್ಕೊಂಡು ನನ್ನ ನಿಮ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಂಡು ತಮ್ಮ ಪಾದ ನನ್ನ ನೆತ್ತಿ ಮೇಲೆ ಇಡ್ಬೇಕಂತ ಕೇಳ್ಕೊತಿರೋ ಯಪ್ಪ. ಓಕೆ, ನೀವ್ ಆ ರೂಮ್ ನಲ್ಲಿ ಮತ್ ರೊಕ್ಕ ಹ್ಮ್ ಮರಡಿ ಬಸವೇಶ್ವರ. ಅಡ್ ಬಿದ್ದೆ ದೊರೆಗಳೇ. ತಗೊಳ್ಳಿ, ಇದರಲ್ಲಿ 75 ಲಕ್ಷ ಇದೆ. ನಿಮ್ ಜೊತೆ ಪಾರ್ಟ್ನರ್ ಆಗ್ಬೇಕು ಅಂತ ಇದ್ಬದ್ ಹಜಾಡಿ ಪಿಜಾಡಿನೆಲ್ಲ ಬಾಚಿ ಬಡ್ದು ದುಡ್ಡು ತಂದಿದ್ದೀನಿ. ಈ 75 ಲಕ್ಷನ 75 ಕೋಟಿ ಮಾಡ್ಕೊಡ್ಬೇಕು ದೊರೆಗಳೇ. ಎಸ್, ಶ್ಯೂರ್ ಶ್ಯೂರ್. ಬೈ ಬಾಯ್, ನಿಮ್ ಜೊತೆಲಿದ್ರಲ್ಲ ಇಬ್ರು ಪುಣ್ಯ ಧರ್ಮ, ಅವ್ರು ಹೇಗೆ? ಬಿಟ್ಟಾಕಿ, ಅವರೆಲ್ಲ ಹಲಾಲ್ ಟೋಪಿ ನನ್ನ ಮಕ್ಕಳು. ಏನೋ ಪಾಪ ಅಂತ ನನ್ನ ಜೊತೆ ಇಟ್ಕೊಂಡಿದ್ದಕ್ಕೆ ಅವರು ಮನುಷ್ಯರು ಅಂತ ಆಗಿದ್ದಾರೆ. ಅವರು ಬಂದಿದ್ದಾರೆ. ಕಮ್ ಆನ್ ಫ್ರೆಂಡ್ಸ್. ಏನ್ರೋ ಅದು? ನಾವು ಹಲಾಲ್ ಟೋಪಿಗಳ ಅಲ್ಲ. ಏನಂದ್ರಿ ನೀವು? ನಾವು ಹಲಾಲ್ ಟೋಪಿಗಳೇನೆ. ಅದಲ್ಲ ಕಣೋ ನಾನ್ ಹೇಳಿದ್ದು. ಏನಂದ್ರೆ ನಿನಗೆ? ನಾ ಹಳಿ ಪೇಪರ್ ಖಾಲಿ ಶೀಶೆ ಇದೆ. ನಾನು ರೈಲ್ವೆ ಸ್ಟೇಷನ್ ಚಾ ಮಾರೋಣ. ನಾ ಖಾಲಿ ಶೀಶೆ ಮಾಡ್ತಿದ್ದೇನೆ. Silence. ಇವತ್ತಿನಿಂದ ನೀವು 3 ಜನನು ನನ್ನ ಪಾರ್ಟ್ನರ್ಸ್. ಈ ಸಂತೋಷಕ್ಕೆ ನಿಮಗೆಲ್ಲ ಇವತ್ ರಾತ್ರಿ ಒಂದ್ ಗ್ರ್ಯಾಂಡ್ ಪಾರ್ಟಿ. ಒಂದ್ ಜರ್ದ ಬಿಡಾಕಪ್ಪ. ನೀನವತ್ತ ಡೈಮಂಡ್ ಕಿಂಗ್ ಗುಂಡೆಟ್ ತಿಂದು ಸತ್ತೋತಾನೆ. ನಾನಲ್ಲ ಸರ್, ನನ್ಗೇನು ಗೊತ್ತಿಲ್ಲ ಸರ್. ಎಲ್ರೂ ಸೇರಿ ನನ್ನ ಹತ್ರ ನಾಟಕ ಆಡ್ತೀರಾ? ನಡಿಯೋ, ನೀನ್ ಬಾಯ್ ಬಿಡಿಸ್ತೀನಿ. ಗೋಪಿ, ನಾವು ವಿಡಿಯೋ ಕ್ಯಾಮೆರಾ ಇಟ್ಕೊಂಡು ಸಿದ್ಧವಾಗಿದ್ದೀವಿ. ನೀನ್ ಕೇರ್ಫುಲ್ ಆಗಿ ನಾಟಕ ಶುರು ಮಾಡು. ಓಕೆ. ನೋಡಿ ಫ್ರೆಂಡ್ಸ್, ಈ ಸ್ಮಗ್ಲಿಂಗ್ ಬಿಸ್ನೆಸ್ ನಮ್ಮಂತವ್ರಿಗೆ ಸರಿ. ಯಾಕೆ ಗೊತ್ತಾ? ಇದರಲ್ಲಿ ನ್ಯಾಯ, ನೀತಿ, ದಯೆ, ದಾಕ್ಷಿಣ್ಯ ನೋಡದೆ ಕ್ರಿಮಿನಲ್ ಆಗಿರ್ಬೇಕಾಗತ್ತೆ. ಸಮಯ ಬಂದ್ರೆ ಕೊಲೆನೂ ಮಾಡ್ಬೇಕಾಗತ್ತೆ. ನೀವು ಬಹಳ ಒಳ್ಳೆ ವ್ಯಕ್ತಿಗಳು, ಊರಿಗೆ ದೊಡ್ಡ ಮನುಷ್ಯರು. ಪಾಪ ಕೊಲೆ ಮಾಡೋದು ನಿಮ್ಮಿಂದ ಸಾಧ್ಯವಿಲ್ಲ. ಆದ್ರಿಂದ ನಿಮ್ ಪಾರ್ಟ್ನರ್ಶಿಪ್ ನ ಕ್ಯಾನ್ಸಲ್ ಮಾಡಿ ನಿಮ್ ಹಣನ ವಾಪಸ್ ಕೊಟ್ಬಿಡೋಣ ಅಂತಿದ್ದೀನಿ. ಕೊಲೆ ಮಾಡೋದು ನಮ್ಮಿಂದ ಸಾಧ್ಯವಿಲ್ವೇ? ದೊರೆಗಳೇ,
ನಮ್ಮ ಹೆಸರೇನೋ ಸತ್ಯಮೂರ್ತಿ, ಧರ್ಮಯ್ಯ, ಪುಣ್ಯಕೋಟಿ ಅಂತ ಇರ್ಬೋದು, ಆದ್ರೆ ನಾವು ದೊಡ್ಡ ಕ್ರಿಮಿನಲ್ಗಳು. ಗೊತ್ತಾ ನಿಮಗೆ? ಕೊಲಿ ಮಾಡುದು ಅಂದ್ರ ಇಸ್ಕಿ ಕುಡ್ದೋಸ್ತ ಸಲೀಸ್ರಿ ಸಾಹೇಬ್ರ. ದೊರೆಗಳೇ, 22 ವರ್ಷಗಳ ಹಿಂದೆ ಅನಂತಯ್ಯ ಅನ್ನೊಬ್ಬ ಸ್ಕೂಲ್ ಮೇಷ್ರು ಸ್ಕೂಲ್ ಕಟ್ಟಿಸ್ಬೇಕು, ಸಹಾಯ ಮಾಡಿ ಅಂತ ಬಂದ. ಖಾಲಿ ಪತ್ರಿಕೆ ಅವನ ಕೈಯಿಂದ ಸೈನ್ ಮಾಡಿಸ್ಕೊಂಡು ಅವನ್ ಜಮೀನ್ನ ಅನಾಮತ್ ಹದಪ್ ಮಾಡ್ಬಿಟ್ಟು ಆಮೇಲೆ ಅವ ನಮ್ಮಂದ್ ಬಂದು ಭಾರಿ ಒದರಾಡ್ದನ್ರಿ. ಇದಾ ಕೈಯಿಂದ ನಾನು ಅವ್ನ್ ಕೊಲೆ ಮಾಡ್ತೇನ್ರಿ. ಸುಳ್ಳು ದೊರೆಗಳೇ, ಇವನೊಬ್ಬನೇ ಕೊಲೆ ಮಾಡಿಲ್ಲ. ನಾವು 3 ಜನ ಸೇರಿ ಅವನ್ ಕಥೆನ ಮುಗಿಸ್ಬಿಟ್ವಿ. ಇದೆ ಅಷ್ಟೇ ಅಲ್ಲ, ಜಡ್ಜ್ ಕರುಣಾಮೂರ್ತಿನ ಕೊಲೆ ಮಾಡಿದ್ದು ನಾವೇನೆ. ಆ ಕೊಲೆ ಕೇಸ್ನ ವಿಮೋಚನೆ ಪತ್ರಿಕೆ ಸಂಪಾದಕ ರಾಜಾರಾಮನ್ ಮೇಲೆ ಬರೋ ಹಾಗೆ ಮಾಡಿ ಅವನ ಜೈಲಿಗೆ ಕಳಿಸಿ ನಾವು ಬಚಾವಾದ್ವಿ. ನಾವು ಬಲವಂತವಾಗಿ ಇಟ್ಕೊಂಡು ಶಾರದಾ ಒಂದಿನ ಯಾವ ಜೊತೆಲೋ ಮಸ್ಲತ್ ಮಾಡಿ ಓಡೋಗ್ತಿದ್ಲು. ಆಕಿ ಮೇಲ ಮಾರುತಿ ಜೀಪ್ ಹಚ್ಚಿ ಆಕಿ ಕತಿನ ಮುಗಿಸ್ಬಿಟ್ಟಿವ್ರಿ. ಅವಳ ಜೊತೆಲಿ ಇದ್ದವನ್ನ ನಮ್ 2 ಸ್ಟಾರ್ ಅದೇ SI ಮೂರ್ತಿ ಶೂಟ್ ಮಾಡಿ ಗೋವಿಂದ ಅನಿಸ್ಬಿಟ್ಟ. ಇಷ್ಟೇನೋ ಇನ್ನು ಏನಾದ್ರೂ ಇದೆಯಾ? ಅಯ್ಯೋ, ನಮ್ ಚರಿತ್ರೆ ರಾಮಾಯಣದಷ್ಟಿದೆ. ಇನ್ನು ಕೇಳ್ತಿರೇನು? ಸದ್ಯಕ್ಕೆ ಸಾಕು ಸಾಹೇಬ್ರ. ಹಂಗಾರ ನಮ್ 3 ಮಂದಿನ ತಮ್ಮ ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕ ಯಾವ್ದು ಅಬ್ಜೆಕ್ಷನ್ ಇಲ್ಲ ಅಂದಂಗ ಆತು. ಶ್ಯೂರ್ ಕಮ್ ಆನ್. ಅಂತೂ ನೀವೆಲ್ಲ ಅಸಾಧ್ಯ ವ್ಯಕ್ತಿಗಳು ಅಂತ ನನಗೆ ಈಗ ಗೊತ್ತಾಯ್ತು. 2 ಸ್ಟಾರ್ ನಿಮ್ ಸ್ಟೈಲ್ ನೋಡಿದ್ರೆ ಯಾವ್ದೋ ದೊಡ್ಡ ಕೇಸ್ ಹಿಡಿದಿರೋ ಕಾಣ್ತಿದೆ. ಯಾರನ್ನಾದ್ರೂ ಹಿಡಿದ್ರಾ? ಹಿಡಿದೇ ಬಿಡ್ತೀನ. ಅವನ್ ಯಾರು ಅಂತ ತೋರಿಸ್ತೀನಿ ನೋಡು. ಏಯ್, ಹೇಳ್ಕೊಂಬಂದ್ರ ಅವನ್ನ. ಇವನು ಅವತ್ತು ಸತ್ತೋದವನಲ್ವಾ? ಇವನೆಲ್ ಸತ್ತ? ಇದೆಲ್ಲ ಈ ಡೈಮಂಡ್ ಕಿಂಗ್ ಆಡ್ತಿರೋ ನಾಟಕ. ಅವತ್ ನಮ್ ಕಣ್ಮುಂದೆ ಇವನ್ ಸಾಯಿಸಿದಾಗ ಮಾಡಿ ನಮಗೆಲ್ಲ ಮೋಸ ಮಾಡ್ದ. ಇವನ್ ಯಾರು ಗೊತ್ತಾ? ಜೈಲ್ನಲ್ಲಿ ಕೊಳಿತಾ ಬಿದ್ದಿದ್ದಾನಲ್ಲ ರಾಜಾರಾಮ್, ಅವನ್ ಮಗ. ಶಾರದಾ ಜೊತೆ ಓಡ್ ಹೋಗುವಾಗ ಬುಲೆಟ್ ಏಟಿಂದು ನದಿಗೆ ಬಿದ್ನಲ್ಲ, ಅವನೇ ಇವನು. ಗುಡ್, ವೆರಿ ಗುಡ್. ಎಲ್ಲ ಪತ್ತೆ ಮಾಡಿದ್ಯಾ. ಆದ್ರೆ ಸ್ವಲ್ಪ ಲೇಟ್ ಆಯ್ತು. ಯಾವ ಕೇಸ್ನಲ್ಲಿ ನನ್ನ ತಂದೆನ ಜೈಲಿಗೆ ಕಳಿಸಿದ್ರೋ ಅದೇ ಕೇಸ್ನಲ್ಲಿ ನೀವು 4 ಜನನು ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ನೀನ್ ಇನ್ನೊಂದು ಅವತಾರ ಆಯ್ತು ಬಂದ್ರು ಅದ್ ಮಾತ್ರ ಸಾಧ್ಯವಿಲ್ಲ ಮರಿ. ನಮ್ಮೇಲ್ ಕೇಸ್ ಹಾಕಕ್ಕೆ ನಿನ್ನ ಹತ್ರ ಏನಿದೆ ಆಧಾರ? ಆಧಾರ ಬೇಕಾ? ಮೂರ್ತಿ, ಕ್ಯಾಸೆಟ್ ತಗೊಂಡ್ ಬಾ. ತಗೋ ಗೋಪಿ. ಥ್ಯಾಂಕ್ ಯು. ಈ ಕ್ಯಾಸೆಟ್ ನಲ್ಲಿ ಏನಿದೆ ಗೊತ್ತಾ? ನೀವು ಕೊಲೆ ಮಾಡಿದ್ನಲ್ಲ, ಈಗ ನಿಮ್ ಬಾಯಿಂದನೇ ಹೇಳಿದ್ರಲ್ಲ, ಅದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ. 2 ಸ್ಟಾರ್ ನನ್ನ ಹತ್ರ ಲಂಚ ತಗೊಂಡಿದ್ಯಲ್ಲ, ಅದು ಇದ್ರಲ್ಲೇ ರೆಕಾರ್ಡ್ ಆಗಿದೆ. ಆಧಾರ ಸಾಕಾ ಇಲ್ಲ ಇನ್ನು ಬೇಕಾ?
ಕ್ಯಾಸೆಟ್ ಬೇಕಾ ನಿಮಗೆ ಮಕ್ಕಳ ದೊರೆಗಳೇ 22 ವರ್ಷಗಳ ಹಿಂದೆ ಅನಂತಯ್ಯ ಅನ್ನೋ ಒಬ್ಬ ಸ್ಕೂಲ್ ಮೇಷ್ಟ್ರು ಸ್ಕೂಲ್ ಕಟ್ಟಿಸ್ಬೇಕು ಸಹಾಯ ಮಾಡಿ ಅಂತ ಬಂದ. ಖಾಲಿ ಪತ್ರಿಕೆ ಅವನ ಕೈಯಿಂದ ಸೈನ್ ಮಾಡಿಸ್ಕೊಂಡು ಅವನ್ ಜಮೀನ ಅನಾಮತ್ ಹದಪ್ ಮಾಡ್ಬಿಟ್ಟು ಆಮೇಲೆ ಅವ ನಮ್ಮೊಂದು ಬಂದು ಭಾರಿ ಒದರಾಡ್ದನ್ರಿ. ಇದಾ ಕೈಯಿಂದ ನಾನು ಅವನ್ ಕೊಲೆ ಮಾಡ್ದು ನೋಡ್ರಿ. ಸುಳ್ಳು ದೊರೆಗಳೇ, ಇವನೊಬ್ಬನೇ ಕೊಲೆ ಮಾಡಿಲ್ಲ. ನಾವು 3 ಜನ ಸೇರಿ ಅವನ್ ಕಥೆನ ಮುಗಿಸ್ಬಿಟ್ವಿ. ಅಷ್ಟೇ ಅಲ್ಲ, ಜಡ್ಜ್ ಕರುಣಾಮೂರ್ತಿನ ಕೊಲೆ ಮಾಡಿದ್ದು ನಾವೇನೆ. ಆ ಕೊಲೆ ಕೇಸ್ನ ವಿಮೋಚನೆ ಪತ್ರಿಕೆ ಸಂಪಾದಕ ರಾಜಾರಾಮನ್ ಮೇಲೆ ಬರೋ ಹಾಗೆ ಮಾಡಿ ಅವನ್ನ ಜೈಲಿಗೆ ಕಳಿಸಿ ನಾವು ಬಚಾವಾದ್ವಿ. ಸರ್ ಇದೆಲ್ಲ ಸುಳ್ಳು, ನಂಬೇಡಿ. ನಾವೆಲ್ಲ ನಿರಪರಾಧಿಗಳು ಸರ್. ಸಾಹೇಬ್ರ ದೊಡ್ಡ ಮನ್ಸು ಮಾಡಿ ನಮ್ಮನ್ನ ಬಿಟ್ಬಿಡ್ರಿ. ರಾಸ್ಕಲ್ಸ್, ನಿಮ್ಮಂತ ಸಮಾಜಘಾತಕರಿಂದಲೇ ನಮ್ಮ ದೇಶ ಹೀಗಾಗಿರೋದು. ವೆಲ್ ಡನ್ ಮಿಸ್ಟರ್ ಗೋಪಿ, ವೆಲ್ ಡನ್, ಯು ಆರ್ ಗ್ರೇಟ್. ಕಾನೂನು ಕೈ ಸಿಗದೆ ತಪ್ಪಿಸಿಕೊಂಡಿದ್ದ ಈ ಖದೀಮರನ್ನ ಸಾಕ್ಷಿ ಆಧಾರಗಳ ಸಮೇತ ಹಿಡಿದುಕೊಟ್ಟು ಸತ್ಯನ ಎತ್ತಿ ಹಿಡಿದಿದೆಯಾ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್.